ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜನದಟ್ಟಣೆ ಕಡಿಮೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ, ಉದ್ಯೋಗ ಅವಕಾಶಗಳು ಇರುತ್ತೆ, ಉದ್ಯೋಗ ಸೃಷ್ಟಿ ಆಗತ್ತೆ ಅಂತೇಳಿ. ಪ್ರಮುಖವಾಗಿ ಈ ಯೋಜನೆ ಇದೆಯಲ್ಲ, ಇದು ಸಕ್ಸಸ್ ಆಗತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಹಾಗಾದರೆ ಉದ್ಯೋಗ ಸೃಷ್ಟಿ ಆದರೆ ಏನೆಲ್ಲ ಅನುಕೂಲ ಆಗುತ್ತೆ, ಏನೆಲ್ಲ ಅನಾನುಕೂಲ ಇದೆ, ಯಾಕೆ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಡ್ತಾ ಇದೆ, ಜೊತೆಗೆ ವಿರೋಧ ಪಕ್ಷದಿಂದ ಇದು ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ, ಇದು ಸರಿ ಅಲ್ಲ ಅಂಥೇಳಿ ಇಬ್ಬಾಗ ಆಗುತ್ತೆ, ಕರ್ನಾಟಕವನ್ನು ಇಬ್ಬಾಗ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅನ್ನುವಂಥ ನೆಗೆಟಿವ್ ಕೂಡ ಇದೆ. ಹಾಗಾದರೆ ಈ ಗ್ರೇಟರ್ ಪ್ಲಾನ್ ಅಂತಂದರೆ ಏನು, ಈ ಯೋಜನೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಗ್ರೇಟರ್ ಪ್ಲಾನ್, ಜನದಟ್ಟಣೆಗೆ ಬ್ರೇಕ್. ಜನದಟ್ಟಣೆ ಕಡಿವಾಣ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರಮುಖವಾಗಿ ಈ ಗ್ರೇಟರ್ ಉದ್ದೇಶ ಇದೆಯಲ್ಲ, ಈ ಯೋಜನೆ ಉದ್ದೇಶ ಇದೆಯಲ್ಲ, ಈಗ ಬೆಂಗಳೂರಿನಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಆಗಬೇಕಾಗತ್ತೆ, ಅಲ್ಲಿಂದ ಅಲ್ಲಿ ಶಿಫ್ಟ್ ಆಗಬೇಕಾಗತ್ತೆ, ಜನದಟ್ಟಣೆ ಕಡಿಮೆ ಆಗುತ್ತೆ, ಉದ್ಯೋಗ ಅವಕಾಶಗಳು ದೊರಕಿಸಿಕೊಡಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ. ಜೊತೆಗೆ ಸಾಕಷ್ಟು ಖರ್ಚು ಕೂಡ ಆಗುತ್ತೆ, ಖರ್ಚು ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಸುಲಭವಾಗಿ ಆಗೋದಂತೂ ಸಾಧ್ಯನೇ ಇಲ್ಲ, ಯಾಕಂದರೆ ಈಗಿರುವಂಥ ಕಂಪನಿಗಳನ್ನೇ ನಡೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈಗೇ ಕೆಲಸ ಇಲ್ಲ. ಇನ್ನೂ ಈ ಗ್ರೇಟರ್ ಅನ್ನುವಂಥ ಹೆಸರಿನಲ್ಲಿ ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಸಹಜವಾಗಿ ಇರುತ್ತೆ. ಸೊ ಹಂಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಬಂದಿರುವಂಥ ಅತಿಥಿಗಳನ್ನು ವೆಲ್ಕಮ್ ಮಾಡ್ತೀನಿ. ಪ್ರಮುಖವಾಗಿ ಮೊದಲನೇದಾಗಿ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂಥ ರಾಜಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಬಿಪ್ಯಾಕ್ ಸಂಸ್ಥೆ ಕಡೆಯಿಂದ ವೀರಣ್ಣ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಪರಿಸರ ಪ್ರೇಮಿ ಪ್ರಕೃತಿ ಪ್ರಸನ್ನ ಅವರು ಜನಾಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ಹೋರಾಟಗಾರ್ತಿ ಸತ್ಯವಾಣಿ ಅವರು ಜನಾಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಾಜಣ್ಣ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಈ ಗ್ರೇಟರ್ ಬೆಂಗಳೂರು ಅನ್ನುವಂಥ ಒಂದು ಪ್ಲಾನ್ ಇದೆ. ಏನಿದು ಗ್ರೇಟರ್ ಬೆಂಗಳೂರು ಅಂತಂದ್ರೇನು, ಈ ಯೋಜನೆ ಏನು ಹೇಳುತ್ತೆ? ಇದು ಯಾವುದೇ ಸರ್ಕಾರಗಳದ್ದು ಇದೊಂದು ಹಳೆಯ ಕನಸು ಅಂತ ಹೇಳ್ಬೋದು. ಇದು ನಾವು ಅಧಿಕಾರಿಯಾಗಿದ್ದಾಗಲೂ ಕೂಡ ಇಂಥ ಕನಸು ನಮಗೂ ಇತ್ತು. ಹಲವಾರು ಸರ್ಕಾರಗಳು ಇದ್ರ ಬಗ್ಗೆ ಮಾಡಬೇಕು, ಒಂದು ಸಬರ್ಬನ್ ಸಿಟೀಸ್ಗಳು ಇದ್ದರೆ ನಗರದಲ್ಲಿ ಒತ್ತಡ ಕಡಿಮೆ ಆಗ್ತದೆ ಅನ್ನೋ ಆಲೋಚನೆಗಳು ಬಹಳ ದಶಕಗಳಿಂದಲೂ ಆಲೋಚನೆ ಇತ್ತು. ಆದರೆ ಇವತ್ತಾದ್ರೂ ಈಗಲಾದರೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ಆಲೋಚನೆ ಮಾಡಿ ಕೆಲಸ ಇದನ್ನು ಕೈಗೆತ್ಕೊಂಡಿರೋದು ಖಂಡಿತವಾಗ್ಲೂ ಅದೊಂದು ಪ್ರಶಂಸನೀಯ ಮತ್ತು ನಾವು ಕೂಡ ಸ್ವಾಗತ ಮಾಡ್ತೀವಿ. ಸರ್ಕಾರಗಳು ಯಾವುದೇ ಇರ್ಬೋದು, ಯಾವುದೇ ಸರ್ಕಾರ ಮಾಡಿದ್ರು ಇದು ಜನಪರವಾಗಿ ಮಾಡ್ತಾ ಇದ್ದಾರೆ. ಮುಂದೆ ಗ್ರೇಟರ್ ಬೆಂಗಳೂರು ಅನ್ನೋ ಒಂದು ಕನಸು, ಒಂದು ಕಲ್ಪನೆ ಇಟ್ಕೊಂಡು ಮಾಡ್ತಿದ್ದಾರೆ. ಆದರೆ ಸ್ವಾಗತಾರ್ಹ ಆದರೂ ಕೂಡ ಇಲ್ಲಿ ಕೆಲವು ಅನುಮಾನಗಳು ನಮಗೆ ಹುಟ್ಟುತ್ತವೆ. ಏಕೆಂದರೆ ಈ ಹಿಂದೆ ಯಾವುದೇ ನಗರಾಭಿವೃದ್ಧಿ ಯೋಜನೆಗಳೆಲ್ಲ ಮಾಡಿದಾಗ ಕೂಡ ನಮ್ಮ BDA ಇರ್ಬೋದು, BMRD ಇರ್ಬೋದು, ಮಾಡಿದಾಗ ಏನಿದೆ ನೋಟಿಫೈ ಮಾಡ್ತಾರೆ, ತಿರ್ಗಾ ಮತ್ತೆ ಡಿನೋಟಿಫೈ ಮಾಡ್ತಾರೆ. ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಏನು ಗುರಿ ಇಟ್ಕೊಂಡಿದ್ದಾರಲ್ಲ ಆ ಗುರಿಯನ್ನು ಎಲ್ಲೂ ಅವಕಾಶ ಕೊಡದಲೇ ಈಗ ರಸ್ತೆಗಳನ್ನ ಯೋಜನೆಯಲ್ಲಿ ಏನು ಇವತ್ತು ಪ್ಲ್ಯಾನಿಂಗ್ ಮಾಡ್ತಾರಲ್ಲ ಅದೇ ಪ್ರಕಾರ ಏನು ಡಿಸೈನ್ ಮಾಡ್ತಾರೆ ಅದೇ ಪ್ರಕಾರ ಕೊನೆಯವರೆಗೂ ಮುಂದುವರ್ಸ್ಕೊಂಡು ಹೋದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ಯಾವುದೇ ಒಂದು ನಗರಗಳಿಗೆ ಚಾಲೆಂಜಸ್ಸು ಬಹಳಷ್ಟು ಇದ್ದಾವೆ. ಒಂದಲ್ಲ, ಕುಡಿಯೋ ನೀರಿಂದಿರ್ಬೋದು, ಒಳಚರಂಡಿ ಇರ್ಬೋದು, ರಸ್ತೆಗಳು ಇರ್ಬೋದು, ಪರಿಸರ ಇರ್ಬೋದು, ಒಳ್ಳೆ ಗಾಳಿ ಇರ್ಬೋದು, ಕಸ ವಿಲೇವಾರಿ ಇರ್ಬೋದು, ಮತ್ತು ಸಂಚಾರ ನಿಯಂತ್ರಣ ಎಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಒಂದು ಸಂಬಂಧವನ್ನು ಏರ್ಪಡಿಸ್ತಕ್ಕಂಥವು. ನೀವು ಒಂದು ಎಫೆಕ್ಟ್ ಆದರೆ ಇನ್ನೊಂದಕ್ಕೆ ಅದು ಸಂಚಾರ ದಟ್ಟಣೆ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಹಾಗಾಗಿ ಈ ಎಲ್ಲವನ್ನೂ ಕೂಡ ಸಮಸ್ಯೆಗಳನ್ನು ಸಮತೋಲನವಾಗಿ, ಮತ್ತು ಇದು ದೀರ್ಘಕಾಲದ ಕೆಲಸ, ಇದು 1-2 ದಿವಸದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಅಲ್ಲ. ಇವತ್ತು ಪ್ರಾರಂಭ ಮಾಡಿದ್ರೆ ಇನ್ನು 10 ವರ್ಷದಲ್ಲಿ ನಾವು ಏನಾದರೂ ಒಂದು ಚಿತ್ರಣ ಕಣ್ಣು ಕಾಣ್ತಕ್ಕಂಥ ಒಂದು ಚಿತ್ರಣವನ್ನು ನೋಡ್ಬೋದು. ಆದರೆ ಭಾಳ ಎಚ್ಚರಿಕೆಯಿಂದ ಸರ್ಕಾರಗಳು ಹೆಜ್ಜೆ ಇಡಬೇಕಾಗತ್ತೆ. ಇವತ್ತು ಗ್ರೇಟರ್ ಬೆಂಗಳೂರು ಅಂತ ನಾವೇನು ಇವತ್ತು ಮಾಗಡಿ ಇರ್ಬೋದು, ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಆನೇಕಲ್ಲು, ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪಟ್ಟಣಗಳು ಈಗ ಆಲ್ರೆಡಿ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಆಲ್ರೆಡಿ ಇದನ್ನು ಪಾದ ಊರುಬಿಟ್ಟಿದ್ದಾವೆ. ಮತ್ತೆ ಅದಕ್ಕೆ ಅವಕಾಶ ಸಿಗುತ್ತೆ. ಹೌದು, ಅವು ಅಷ್ಟು ಸುಲಭವಾಗಿ ಸರ್ಕಾರನ ಕೆಲಸ ಮಾಡೋದಕ್ಕೆ ಅಡಚಣೆಗಳು ಬರ್ತವೆ, ನ್ಯಾಯಾಲಯಗಳು ಇದ್ದಾವೆ. ಇದಕ್ಕೆ ಎಲ್ಲ ಮೊದಲನೇ ಸಿದ್ಧತೆ ನಡೆಸ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ರೆ ಭಾಳ ವೇಗವಾಗಿ ನಾವು ಒಂದು ಗ್ರೇಟರ್ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ವೀರಣ್ಣ ಸರ್, ಈ ಒಂದು ಗ್ರೇಟರ್ ಬೆಂಗಳೂರು ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ?
ಸರ್, ಈಗ ಬೆಂಗಳೂರು BBMP ವ್ಯಾಪ್ತಿ 800 ಸ್ಕ್ವೇರ್ ಕಿಲೋಮೀಟರ್ ಇದೆ. ಜನಸಂಖ್ಯೆ ಸುಮಾರು 1,50,00,000 ಜನ ಇದೆ. ಅದೇ ರೀತಿ ವಾಹನಗಳು ಕೂಡ 1,50,00,000 ಇದೆ. ರಸ್ತೆ 13,000 ಕಿಲೋಮೀಟರ್ ಇದೆ. ಒಂದು ರಸ್ತೆಗೆ ವೆಹಿಕಲ್ಗಳು ನಿಂತ್ಕೊಂಡ್ರೆ ಸರಿಸುಮಾರು 1,100ರಿಂದ 200 ವೆಹಿಕಲ್ ನಿಲ್ಬೋದು, ಅಷ್ಟು ವೆಹಿಕಲ್ಗಳಿದೆ. ಅಂದರೆ ಸಾಂದ್ರತೆ, ವಾಹನ ಸಾಂದ್ರತೆ ಇರ್ಬೋದು, ಜನಸಾಂದ್ರತೆ ಇರ್ಬೋದು, ಎರಡೂ ಕೂಡ ಕಡಿಮೆ ಆಗಬೇಕು ಅಂದರೆ ನೋಡಿ, 800 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಏನು 1.5 ಕೋಟಿ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಅದು ಪರ್ ಸ್ಕ್ವೇರ್ ಕಿಲೋಮೀಟ್ರ್ ನಾವು ಲೆಕ್ಕ ಹಾಕಿದ್ರೆ 18,500 ಜನ ಬರ್ತಾರೆ. ಅಂದರೆ ಸಾಂದ್ರತೆ ಅತಿ ಹೆಚ್ಚಾಗಿದೆ. ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಇದು ಸ್ಯಾಟಲೈಟ್ ಟೌನ್ಗಳು ಏನು ಸರ್ಕಾರ ನೆನ್ನೆ ಸಂಪುಟದಲ್ಲಿ ಅನುಮೋದನೆ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರಾಯೋಗಿಕವಾಗಿ ಬಿಡದಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಳ್ಳೆಯದೇ, ಇದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಇದಕ್ಕೆ ಹಿಂದೆ ಸುಮಾರು 20 ವರ್ಷಗಳ ಹಿಂದೆನೇ ಕೂಡ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಇದು ಪ್ರಪೋಸಲ್ನ ಇದು ಮಾಡಿದರು. ಸ್ಯಾಟಲೈಟ್ ಟೌನ್ಗಳು ಬೆಂಗಳೂರು ನಗರದ ಹೊರವಲಯದ ಸುತ್ತ ಜನದಟ್ಟಣೆ ಕಮ್ಮಿ ಆಗೋದಕ್ಕೆ ಮಾಡಬೇಕು ಅಂತ ಹೇಳಿ. ಆದರೆ ಆಗಿರಲಿಲ್ಲ. ಈಗ ಒಂದು ರೀತಿ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಆದರೆ ಈಗಾಗಲೇ ನೋಡಿ, ಬೆಂಗಳೂರು ಸುತ್ತ 280 ಕಿಲೋಮೀಟ್ರು ಇದರಲ್ಲಿ STRR ರೋಡ್ ಕೂಡ ಆಗಿದೆ. ಅಂದರೆ ಉಪನಗರ ರಿಂಗ್ ರಸ್ತೆ ಕೂಡ ಆಗಿದೆ. ಇನ್ನು ಕೆಲವು ಜಾಗದಲ್ಲಿ ಕೆಲಸ ಕೂಡ ನಡೀತಾ ಇದೆ. ಎಲ್ಲಿ ಇದು STRR ರಸ್ತೆ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ 4 ತಾಲೂಕುಗಳು ಬರ್ತವೆ. ಒಂದು ನೆಲಮಂಗಲ ಇರ್ಬೋದು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ. ತದನಂತರ ರಾಮನಗರ ಜಿಲ್ಲೆಯ 2 ತಾಲೂಕುಗಳು ಬರ್ತವೆ. ಒಂದು ರಾಮನಗರ ತಾಲೂಕು ವ್ಯಾಪ್ತಿ ಮತ್ತು ಮಾಗಡಿಯ ತಾಲೂಕಿನ ವ್ಯಾಪ್ತಿ. ಈ 6 ತಾಲೂಕುಗಳ ಒಳಗೊಂಡಂತೆ 6 ಏನು ಉಪನಗರ ಮಾಡಲಿಕ್ಕೆ ಇದು ಮಾಡಿದರೆ ಸೂಕ್ತ. ಯಾಕಂದರೆ ಈಗಾಗಲೇ ಬಿಡದಿ ಹತ್ರ ಸುಮಾರು 9,000 ಎಕರೆ ಅನಿಸುತ್ತೆ, 8,900 ಚಿಲ್ಲರೆ 9,000 ಎಕರೆ ಬರುತ್ತೆ. 9,000 ಎಕರೆಯಲ್ಲಿ ಜನವಸತಿಗೆ ಒಂದು ಟೌನ್ನ ನಿರ್ಮಾಣ ಮಾಡಿದ್ರೆ, ಸುಸಜ್ಜಿತವಾಗಿ ಎಲ್ಲ ಸೌಲಭ್ಯಗಳೊಂದಿಗೆ ಮಾಡಿದ್ರೆ, ಮೂಲ ಸೌಕರ್ಯಗಳೊಂದಿಗೆ, ಅಲ್ಲಿ ಕನಿಷ್ಠ 5 ಲಕ್ಷದಿಂದ ಗರಿಷ್ಠ 10 ಲಕ್ಷ ಜನ ವಾಸಕ್ಕೆ ಯೋಗ್ಯ ಇರುತ್ತೆ. ಹಾಗಾಗಿ 6 ಜಾಗದಲ್ಲಿ ಮಾಡೋದ್ರಿಂದ ಸುಮಾರು 30 ಲಕ್ಷದಿಂದ 50-60 ಲಕ್ಷ ಜನ ಅಲ್ಲಿ ವಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರು ಈಗ ಸಾಂದ್ರತೆ ಒಂದು ರೀತಿಯಲ್ಲಿ ತುಂಬಿಬಿಟ್ಟಿದೆ. ಅದನ್ನು ಒತ್ತಡ ಕಮ್ಮಿ ಮಾಡೋದಕ್ಕೆ, ವಾಹನ ದಟ್ಟಣೆ ಇರ್ಬೋದು, ಜನಸಾಂದ್ರತೆ ಇರ್ಬೋದು, ಕಮ್ಮಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಮೂಲಸೌಕರ್ಯ ವಿಷಯಕ್ಕೆ ಬಂದರೆ ಬೆಂಗಳೂರಲ್ಲಿ ಮೂಲಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆದರೆ ಇನ್ನೂ ಕೂಡ ಅತಿ ಆಗ್ಬೋದು. ಈಗಾಗಲೇ ನೋಡಿ, ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2010ರಲ್ಲಿ ಆಯಿತು. 15 ವರ್ಷ ಆಯಿತು. ಆಗಿ 15 ವರ್ಷ 8 ನಗರಸಭೆಗಳು ಮತ್ತು 110 ಹಳ್ಳಿಗಳು ಏನು ಸೇರ್ಪಡೆಗೊಂಡ್ವು ಅವಾಗ BBMP ವ್ಯಾಪ್ತಿಗೆ, ಇವತ್ತರೆಗೂ ಇನ್ನೂ ಮೂಲಸೌಕರ್ಯಗಳು, ನೀರಿನ ಸರಬರಾಜು ಕೊಡೋದಕ್ಕಾಗಿಲ್ಲ. ಬಟ್ ಇದು ಚಾಲೆಂಜ್ ಅಂತ ಅನ್ಸಲ್ವಾ? ಚಾಲೆಂಜಸ್ ಇದೆ, ಹೌದು ಚಾಲೆಂಜಸ್ ಇದೆ. ಆದರೆ ಸರ್ಕಾರ ಮನಸ್ಸು ಮಾಡಿದ್ರೆ, ಮನಸ್ಸು ಮಾಡಿ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದನ್ನು ನೆರವೇರಿಸ್ಬೋದು. ಮತ್ತು ಬೆಂಗಳೂರಿನ ನಾಗರಿಕರಿಗೂ ಕೂಡ ಮತ್ತು ಬೆಂಗಳೂರಿಗೂ ಕೂಡ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬೆಂಗಳೂರು ಇವತ್ತು ನಮ್ಮ ದೇಶದಲ್ಲಿ 3ನೇ ಅತಿ ದೊಡ್ಡ ನಗರ ಆಗಿದೆ. ಪ್ರಪಂಚದಲ್ಲಿ 27ನೇ ಅತಿ ದೊಡ್ಡ ನಗರ. ಮತ್ತು ಇವತ್ತು ಪ್ರಪಂಚದಲ್ಲಿ ಬೆಳವಣಿಗೆ ಹಂತದಲ್ಲಿರುವಂಥದ್ದು ಮೊದಲನೇ ನಗರ ಆಗಿದೆ ಬೆಂಗಳೂರು ಇವತ್ತು. ಹಾಗಾಗಿ ಈ ಎಲ್ಲ ಇದಕ್ಕೋಸ್ಕರ ಇವತ್ತು ಸೂಕ್ತ ಆಗಿದೆ. ಸ್ಯಾಟಲೈಟ್ ಟೌನ್ಗಳು ಆಗುವಂಥದ್ದು ಸೂಕ್ತ ಆಗಿದೆ. ಈಗಾಗಲೇ ಕ್ವಿನ್ ಸಿಟಿ ಕೂಡ ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಿದರೆ, ಅದು ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಮಧ್ಯೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸುಮಾರು 5-6 ಸಾವಿರ ಎಕರೆಯಲ್ಲಿ ಕೂಡ ಬರ್ತಾ ಇದೆ. ಅಲ್ಲೂ ಕೂಡ ನಾಲೆಡ್ಜ್ ಆ್ಯಂಡ್ ಇನೋವೇಟಿವ್ ಸಿಟಿ ಅಂತೇಳಿ ಅಲ್ಲೂ ಸುಮಾರು ಒಂದು 10-15 ಲಕ್ಷ ಜನ ವಸತಿಗೂ ಕೂಡ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಜನಸಾಂದ್ರತೆ ದಟ್ಟಣೆಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಸರ್. ಪ್ರಸನ್ನ ಸರ್, ಈಗ ಟೌನ್ಶಿಪ್ಗಳಾಗಿ ಮಾಡಬೇಕು, ಆ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ. ರಾಜ್ಯ ಸರ್ಕಾರದ ಒಳ್ಳೆಯ ನಿರ್ಧಾರನ ಹೇಗೆ ಇದು? ನಾನು ಹೇಳೋದು, ನಮ್ಮ ಒಂದು ಬೆಂಗಳೂರು ನಗರ ಅನ್ನೋದೇನಿತ್ತಲ್ಲ, ಎಷ್ಟು ಅತ್ಯದ್ಭುತ ಸ್ಟಾರ್ಟಿಂಗ್ ಅಂತ ಅಂದರೆ, ಇಟ್ ಈಸ್ ಎ ಪ್ಯೂರ್ ಗಾರ್ಡನ್ ಸಿಟಿ ಅಂತ ಹೇಳ್ತಾಯಿದ್ರು. ಓಕೆ, ಗಾರ್ಡನ್ ಸಿಟಿ ಹೋಗಿ ಬರ್ತಾ ಬರ್ತಾ ಗಾರ್ಬೇಜ್ ಸಿಟಿ ಆಯಿತು. ಗಾರ್ಬೇಜ್ ಸಿಟಿಯಿಂದ ಇವತ್ತು ಕಾಂಕ್ರೀಟ್ ಸಿಟಿ ಆಗಿದೆ. ಇಲ್ಲಿ ಮಿನಿಮಮ್ ಅಂತಂದ್ರೆ ನೀವು ಮಳೆಗಾಲ ಸ್ಟಾರ್ಟ್ ಆಯ್ತು, ಇನ್ನೊಂದು ಆಯ್ತು ಅಂದರೆ ಒಂದು 10,000 ಗುಂಡಿ ನೋಡ್ತೀರ, ಜಾಸ್ತಿ ಏನು ಗುಂಡಿ ನೋಡಲ್ಲ ನೀವು. ಓಕೆ, ಆ ಗುಂಡಿಲಿ ನನ್ನ ರೆಕಾರ್ಡ್ ಇದೆ ಬೇಕಾದ್ರೆ, ಪ್ರತಿ ಒಂದು ಸರಿ ನಿಮ್ಮ ಮಳೆಗಾಲ ಸ್ಟಾರ್ಟ್ ಆದಾಗ ಒಂದು ಗುಂಡಿಯಿಂದ ಮಿನಿಮಮ್ ಈ ಸೀಸನಲ್ಲಿ 5 ಡೆತ್ ಆಗಿದೆ ವಿತ್ ಪ್ರೂಫ್. ನಾವು ಹೇಳೋದಲ್ಲ, BBMPನಲ್ಲಿ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಕಲೆಕ್ಷನ್ ಆಗಿರೋದು ಮಿನಿಮಮ್ 5 ಡೆತ್ತು. ಓಕೆ, ಅಮ್ಮ ಮಗಳು ಹೋಗ್ತಿದ್ರಂತೆ, ಗುಂಡಿಗೆ ಬಿದ್ದುಬಿಟ್ಟು ಗೊತ್ತಾಗ ಸತ್ರಂತೆ. ಓಕೆ, ಯಾವ ರೇಸ್ ತೊಗೊಂಡ್ರೆ ಅಷ್ಟೊಂದಿದೆ.
ಓಕೆ, ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ ನಿಮ್ಮ ಬೆಂಗಳೂರು ಫಸ್ಟ್ ಇದು ಎಂಥ ಅದ್ಭುತವಾದ ಕೆಂಪೇಗೌಡರು ಕಟ್ಟಿದ ಕಾಲದಲ್ಲಿ ಎಂಥ ಕನಸು ಅವ್ರದ್ದಿತ್ತು ಅಂತಂದು ಅಂಥ ಕನಸು. ಈ ಬೆಂಗಳೂರಲ್ಲಿ ಅಷ್ಟೆಲ್ಲ ಫೆಸಿಲಿಟೀಸ್ ಅವ್ರು ಕೊಟ್ಟಿದ್ದರು. ಈ ಫೆಸಿಲಿಟೀಸ್ನಲ್ಲೇ ಈಗೆಲ್ಲ ಹಾಳು ಮಾಡಿ ನುಂಗಿ ನೀರು ಕುಡ್ದಿದ್ದೀರಾ. ಓಕೆ, ಜೊತೆಗೆ ಎಷ್ಟು ಕೆರೆಗಳಿದ್ದು, ನಾ ಅವತ್ತು ಅದೇ ಹೇಳಿದೆ, ಇವತ್ತು ಕೆಂಪಮ್ಮದಿ ಕೆರೆ ಅಂತ ನೀರು ನಾವೆಲ್ಲಿ ಸ್ಟಾರ್ಟ್ ಮಾಡ್ತೀವೋ, ಬಸವನ ಪಾದದಲ್ಲಿ ಹುಟ್ಟಿಬಿಟ್ಟು ಒಂದು ಫಸ್ಟ್ ಕೆರೆ, ಅಲ್ಲಿಂದ ಅದು ತುಂಬಿತು ಅಂದ್ರೆ ನೆಕ್ಸ್ಟ್ ಕೆರೆಗೆ, ಅದು ತುಂಬಿದ್ರೆ ನೆಕ್ಸ್ಟ್ ಕೆರೆ, ಅದು ಈ ರೀತಿ ಅತ್ಯದ್ಭುತವಾದ ಪ್ಲ್ಯಾನನ್ನು ಅದನ್ನು ನುಂಗಿದ್ದೀರಾ. ಆ ನುಂಗೋ ಬದಲಿ ಫಸ್ಟ್ ಅದನ್ನು ತೆಗೀರಿ ಅದನ್ನ. ಓಕೆ, ಎಲ್ಲೆಲ್ಲಿ ನಿಮ್ಮ ರಾಜ ಕಾಲುವೆ ಮೇಲೆ ಏನೇನು ನಿಮ್ಮವೆಲ್ಲ ಅಸೆಟ್ಗಳು ಕಟ್ಕೊಂಡಿದ್ದೀರೋ ಆ ಕಟ್ಕೊಂಡಿರೋದನ್ನ ಫಸ್ಟ್ ಡೆಮಾಲಿಷನ್ ಮಾಡಿ. ಓಕೆ, ಕೆಂಪೇಗೌಡರು ಸಾಹೇಬರು ಯಾವಾಗ ಸ್ಟಾರ್ಟಿಂಗ್ ಕಟ್ಟಿದ್ದು ಬೆಂಗಳೂರು ಏನಿತ್ತಲ್ಲ, ಆ ಬೆಂಗಳೂರು ಚಿತ್ರಣ ವಾಪಸ್ ಬರಲಿ. ವಾಪಸ್ ಬಂದ ಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಳ್ರಿ ನಿಮ್ಮದು ಹೊಸ ಗ್ರೇಟರ್ ಬೆಂಗಳೂರನ್ನ. ಓಕೆ, ಇಲ್ಲಿ ನೀವು ಈಗ ಇವತ್ತು ಹೇಳ್ತಾ ಇದ್ರಿ 8,943 ಎಕರೆಗಳನ್ನು ಈಗ ನೀವು ಅಕ್ವೈರ್ ಮಾಡ್ಕೊತಿದ್ದೀರಾ. ಓಕೆ, ಮಾಡ್ಕೊಂಬಿಟ್ಟು ಅಲ್ಲಿನೂ ಮತ್ತೆ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೆ ಬಜೆಟ್ ಎಷ್ಟು ಗೊತ್ತಾ? ಯಾರು ಪೂಜ್ಯ ತಂದೆಗಳವ್ರ ಮನೆಯಿಂದ ಯಾರೂ ತಂದಾಕಲ್ಲ. ನಾವು ನೀವು ಕಷ್ಟಪಟ್ಟಿರೋ ಟ್ಯಾಕ್ಸ್ 12,150 ಕೋಟಿ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ ಇದು. ಓಕೆ, ನಾವೆಲ್ಲ ಕಟ್ಟೋ ಟ್ಯಾಕ್ಸ್ ಹಾಕ್ತಿದ್ರ. ಈ ಕಟ್ಟೋ ಟ್ಯಾಕ್ಸನ್ನು ತಗೊಂಡೋಗಿ ನೀವಲ್ಲಿ ಮಾಡೋದ್ರ ಬದಲಾಗಿ ಫಸ್ಟ್ ನಮ್ಮ ಒರಿಜಿನಲ್ ಬೆಂಗಳೂರು ಅನ್ನೋದು ಹೆಂಗಿತ್ತೋ ಆ ಒರಿಜಿನಲ್ ಬೆಂಗಳೂರು ತನ್ನಿ. ಎಷ್ಟು ಕೆರೆಗಳಿದ್ದೋ, ಯಾವ್ಯಾವ ಕೆರೆಗಳು ನುಂಗಿ ನೀರು ಕುಡ್ದಿದ್ದೀರೋ ಆ ಎಲ್ಲ ಕೆರೆಗಳು ಜೀರ್ಣೋದ್ಧಾರ ಆಗಲಿ. ಜೀರ್ಣೋದ್ಧಾರ ಆಗಿ ತದನಂತರ ನಿಮಗೆಲ್ಲ ಓಕೆ ಇದು ಫಸ್ಟ್ ಬೆಂಗಳೂರು ಚೆನ್ನಾಗಾಯಿತು ಅಂತ ಅಂದ ಪಕ್ಷದಲ್ಲಿ ಮಾತ್ರ ನೀವು ನೆಕ್ಸ್ಟ್ ಗ್ರೇಟರ್ ಬೆಂಗಳೂರಿಗೆ ಕಾಲಿಡಿ. ಅದು ಬಿಟ್ಟು ನಿಮ್ದು ಯಾವುದೋ ಒಂದು ಹುಚ್ಚು ಇದನ್ನು ನೋಡ್ಕೊಂಬಿಟ್ಟು ಮುಂದಿನ ಯಾವುದೋ ಮಾಡ್ತೀವಿ ಡೆವಲಪ್ಮೆಂಟ್ ಮಾಡೋದನ್ನ ಫಸ್ಟ್ ಬೆಂಗಳೂರು ಮಾಡಿ. BD ಅಂತ ನೀನು ಫಸ್ಟ್ ಹಾಕಿದ್ರಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. BBMPಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಈಗ ಸದ್ಯಕ್ಕೆ ಅಟ್ಲೀಸ್ಟ್ ಆಲ್ರೆಡಿ ನೀವು ಇನ್ನೊಂದು ಸ್ವಲ್ಪ ವಾರ್ಡ್ಗಳು ಜಾಸ್ತಿ ಮಾಡ್ತಾ ಇದ್ದೀರಾ, ಅದನ್ನು ಮಾಡಿ. ಅಲ್ಲೇನು ಫೆಸಿಲಿಟೀಸ್ ಕೊಡಬೇಕು ಸರ್? ಕುಡಿಯೋಕ್ಕೆ ನೀರು ಸಿಗಲ್ಲ ಸರ್. ಇವ್ರು ಮಾಡೋ ಹಣೆ ಬರೋಕ್ಕೆ ಇನ್ನೊಂದು ತಿಂಗಳು ಹೋಗಲಿ, ಒಂದು ಟ್ಯಾಂಕರ್ 2,000 ರೂಪಾಯಿ ಅವ್ನು ಮಾಡಲಿಲ್ಲದ್ರೆ ಕೇಳಿ, ನಿಜವಾಗ್ಲೂ ಒಂದು ಟ್ಯಾಂಕರ್ ಬೆಲೆ 2,000 ರೂಪಾಯಿ ಆಗೇ ಆಗುತ್ತೆ ಬರೀ ಒಂದು ತಿಂಗಳಲ್ಲಿ. ಲಾಸ್ಟ್ ಇಯರ್ ಮಳೆ ಬಂದದ್ದು ನಾನು ಇದನ್ನೇ ಆಗಲೇ ಡಿಸ್ಕಷನ್ ಮಾಡಿದೆ. ಎಷ್ಟು ಮಳೆ ಬಂದಿದೆ ಅಂದರೆ ಇನ್ನು 2 ವರ್ಷಕ್ಕೆ ಆಗೋವಷ್ಟು ಮಳೆಯನ್ನು ಸಂಗ್ರಹಣ ಮಾಡ್ಕೊಂಡಿದ್ರೆ 2 ವರ್ಷಕ್ಕೆ ಒಂದು ಹನಿನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಆಲ್ರೆಡಿ ನೀವು ಮಳೆ ನೀರಿಲ್ಲ ಅಂತಂದೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಟ್ಯಾಂಕರ್ಗಳು ಆಲ್ರೆಡಿ ಮಾಫಿಯಾ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 15 ದಿನ ತಿಂಗಳು ಹೋಯ್ತು ಅಂತಂದರೆ 2,000 ರೂಪಾಯಿ ಒಂದು ಟ್ಯಾಂಕರ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಇಲ್ಲಿರೋ ಸೋರ್ಸಸ್ನ ಓಕೆ ಮಳೆ ನೀರು ಇಂಗುಗುಂಡಿ ಫಸ್ಟ್ ಮಾಡಿ. ನಿಮ್ಮ ಪ್ಲಾನಿಂಗ್ ಯೋಜನೆಗಳೇ ಸರಿ ಇಲ್ಲ. ಇಲ್ಲಿ ಫಸ್ಟ್ ರೆಡಿ ಮಾಡ್ಕೊಂಡಿದ್ಮೇಲೆ ಆಮೇಲೆ ನೀವು ದಯವಿಟ್ಟು ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಇದು ಇಟ್ಸ್ ಒನ್ ಆಫ್ ದ ಗುಡ್ ಕಾನ್ಸೆಪ್ಟ್ ಅಂತ ಹೇಳೋಣ. ಬಟ್ ಇದನ್ನು ಹಾಳು ಮಾಡಿ ಅದನ್ನೇನು ಓಪನ್ ಮಾಡೋದು ನೀವು? ಮೊದಲು ಮನೆ ಇದೆಯಲ್ಲ, ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ನಿಮ್ಮ ಮನೆ ಯಾವುದು ಅಂದ್ರೆ ಬೆಂಗಳೂರು ನಗರ. ಈ ಬೆಂಗಳೂರು ನಗರನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ನೀವು ಗ್ರೇಟರ್ ಮಾಡಿ. ಇದನ್ನು ಹಾಳು ಮಾಡಿದ್ದೀರಾ, ಅದನ್ನೇನು ಗ್ರೇಟರ್ ಮಾಡೋಕ್ಕೆ ಹೊರಟಿದ್ದೀರಿ ನೀವು? ಈಗ ನೀವು ನಾನು ಇನ್ನೂ ಚಾಲೆಂಜೇ ಮಾಡ್ತೀನಿ ಬೇಕಾದ್ರೆ. ಇನ್ನು 3 ತಿಂಗಳಲ್ಲಿ ನೀವು ಮಳೆ ಒಂದು ಹನಿ ನೀರಿಲ್ಲ, ಯಾರ ಮನೆಗೂ ನೀರಿರಲ್ಲ. ಲಾಸ್ಟ್ ಟೈಮ್ ಆಲ್ರೆಡಿ ಎಷ್ಟು ಅಲ್ಲ, ಹಿಂಗೆ ಯಾಕಾಯ್ತು ಅಂತ? ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಹೇಳಿ. ಆ ಮಳೆ 2 ವರ್ಷಕ್ಕೆ ಆಗೋವಷ್ಟು ಮಳೆ ಬಿದ್ದಿದೆ ಆಲ್ರೆಡಿ. ಅದನ್ನ ಎಲ್ಲಿ ಸಂಗ್ರಹಿಸ್ಕೊಂತಾರೆ ಇವರು? ಸಂಗ್ರಹಿಸ್ಕೊಳಕ್ಕೆ ಒಂದು ಕಾಮನ್ ಸೆನ್ಸ್ ಅನ್ನೋದು ಯೋಚನೆ ಮಾಡಿದೆ. ಅದೇ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ಯಾರೂ ಒಬ್ಬ ಇಂಗುಗುಂಡಿ ಮಾಡ್ತಿಲ್ಲ, ಪ್ಲಾನಿಂಗೇ ಇಲ್ಲಲ್ಲ. ಜೊತೆಗೆ ಏನು ಮಾಡ್ತಾರೆ, ಎಲ್ಲರಿಗೂ ಈಸಿ ಬೋರ್ ಸಿಸ್ಟಮ್. ಓಕೆ, ಆ ಬೋರ್ವೆಲ್ಗಳು ಆರಾಮ್ ಬರುತ್ತೆ. ಅವತ್ತು ಹೇಳಿದೆ, ಇವತ್ತು 20-30 ಜಾಗ ಇದ್ರೂ ಕೂಡ ಅವನೇನು ಮಾಡ್ತಾನೆ, ಆರಾಮಾಗಿ ಒಂದು ಬೋರ್ ಹಾಕ್ತಾನೆ ಬಂದ್ಬಿಟ್ಟು. ದುಡ್ಡು ಸಫಿಷಿಯೆಂಟ್ ಆಗಿರುತ್ತೆ. ಓಕೆ, ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. 5 ಮೀಟ್ರು ನೀವು ಬೆಂಗಳೂರು ಸರೌಂಡಿಂಗ್ ಪೂರ್ತಿ ತೊಗೊಂಡ್ರೆ 5 ಮೀಟ್ರ್ ಅಂತರ್ಜಲ ಕುಸ್ತಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. 5 ಮೀಟ್ರ್ ಅಂದರೆ ನೀವು ಇಲ್ಲಿ ಕೂತ್ಕೊಂಡು 5 ಮೀಟ್ರ್ ಅಲ್ಲ, ಇಡೀ ಬೆಂಗಳೂರು ನಗರದ ಪ್ರತಿಯೊಂದು ಇದರಲ್ಲಿ 5 ಮೀಟರ್ ಹೋಗಿದೆ. ಓಕೆ, ಹಳ್ಳಿಗಳು ಪ್ರದೇಶಕ್ಕೆ 15 ಮೀಟ್ರು ಅಂತರ್ಜಲ ಕೆಳಗೆ ಹೋಗಿದೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ರಿ. ಈಗ ನೀವು ಗ್ರೇಟರ್ ಬೆಂಗಳೂರು ಅಲ್ಲಿ ಮಾಡ್ತೀರಾ, ಇದು ಹಾಳಾಗೋಗುತ್ತೆ. ಅವಾಗ ಫೋಕಸ್ ಇರಲ್ಲ. ಈಗ ಅಟ್ಲೀಸ್ಟ್ ಇದು ಏನಪ್ಪ ಅಂದ್ರೆ ಜನರು ಹಾಳಾಗತ್ತೆ ಅಂತ ಹೇಳ್ತೀರಾ. ಇವತ್ತು ಕೇಳ್ತಾ ಇದ್ದಾರೆ ಜನ, ಅಟ್ಲೀಸ್ಟ್ ಏನಪ್ಪ ಬೆಂಗಳೂರು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವೆಲ್ಲ ಸತ್ಪ್ರಜೆಗಳು ಇನ್ಕ್ಲೂಡಿಂಗ್ ಮೀ, ಸತ್ಪ್ರಜೆಗಳು ಏನು ಮಾಡ್ತೀವಿ ಅಂತಂದ್ರೆ, ಓ ಆಯ್ತಾ ಇಲ್ಲಿ ಹಾಳಾಗೋಲಿ ಬಿಡಪ್ಪ, ಅಲ್ಲೇನೋ ಮಾಡಿದಾರೆ ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ ಹೊರತು ಇದನ್ನ ಫಸ್ಟ್ ನೆಟ್ಟಿಗೆ ಮಾಡಿ ಆಮೇಲೆ ಮುಂದೆ ನಿಮ್ಮ ಗ್ರೇಟರ್ ಬೆಂಗಳೂರು ಮಾಡ್ಕೊಳ್ರಿ. ಎಸ್ ಮೇಡಮ್, ಈಗ ಈ ಪ್ಲಾನ್ ಇದೆಯಲ್ಲ, ಬೆಂಗಳೂರಿನಲ್ಲೇ 108 ಸಮಸ್ಯೆಗಳಿದ್ದಾವೆ. ಇದರ ಮಧ್ಯೆ ಮತ್ತೊಂದು ಹೊಸ ಪ್ಲಾನ್ಗೆ ಈಗ ಕೈ ಹಾಕಿರುವಂಥದ್ದು. ನೀವು ಇದನ್ನು ಸ್ವಾಗತ ಮಾಡ್ತೀರಾ? ಹೇಗೆ ನೋಡ್ತೀರಿ ಇದನ್ನು? ಫ್ಯೂಚರ್ ಪ್ಲಾನ್ಗೆ ಸ್ವಾಗತಾರ್ಹನೇ.
ಆದರೆ ಈಗ ಬೆಂಗಳೂರು ಈ ಥರ ಕಾರ್ಯಕ್ರಮ ಯಾಕೆ ತೊಗೊಂಡಿದ್ದಾರೆ ಅನ್ನೋದನ್ನು ಫಸ್ಟ್ ಆಲೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಕಾರಣ ಏನಂದರೆ ಬೆಂಗಳೂರು ತುಂಬ ಕಂಜೆಸ್ಟ್ ಆಗಿದೆ, ಟ್ರಾಫಿಕ್ ಸಮಸ್ಯೆ ಇದೆ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಲಿಕ್ಕೆ ಗಂಟೆಗಟ್ಟಲೆ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕಾಗಿ ಡಿಸೆಂಟ್ರಲೈಸೇಷನ್ ಮಾಡೋಣ, ದೂರ ಕಳಿಸ್ಬಿಟ್ರೆ ಆಗುತ್ತೆ ಅಂತ ಆ ಉದ್ದೇಶಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ಬಟ್ ಇದು ಸಾಧ್ಯನಾ? ಇದು ಒಂದು ವಿಧದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಷ್ಟೇ. ಯಾಕೆಂದರೆ ಅಲ್ಲಿ ಇವರು ರಾಜಕಾರಣಿಗಳೆಲ್ಲ ಹೊಲ ತೋಟಗಳೆಲ್ಲ ಫಸ್ಟೇ ತಗೊಂಡು ಇಟ್ಕೊಂಡಿರ್ತಾರೆ, ಅದನ್ನು ಕನ್ವರ್ಟ್ ಮಾಡೋದು ಒಂದು. ಯಾಕೆಂದರೆ ಈಗ ಬೆಂಗಳೂರಲ್ಲೇ ಕೆಂಪೇಗೌಡ ಲೇಔಟ್ ಮಾಡಿದ್ರು, ವಿಶ್ವೇಶ್ವರ ಲೇಔಟ್ ಮಾಡಿದ್ರು, ಅದ್ರ ಹಣೆ ಬರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಹೇಗೆ ಡೆವಲಪ್ ಆಗಿದೆ ಅಂತ. ಇರೋದಕ್ಕೆ ದಿಕ್ಕಿಲ್ಲ. ಆಮೇಲೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಇದೆಯಲ್ಲ, ಟ್ರಾಫಿಕ್ಗೆ ಏನು ಮಾಡ್ತಾ ಇಲ್ಲ. ಈಗ ಅದಕ್ಕೇನು ಗೊತ್ತಾ, ರಾಜಕೀಯ ಇಚ್ಛಾಶಕ್ತಿ ಅನ್ನೋದಿಲ್ಲ ಇವರಿಗೆ. ಫಸ್ಟು ರಾಜಕೀಯವಾಗಿ ನಾವೇನಾದರೂ ಒಂದು ಡೆವಲಪ್ ಮಾಡಬೇಕು, ಡಿಕಂಜೆಸ್ಟ್ ಮಾಡಬೇಕಂತ ಇದ್ದರೆ ಆಗುತ್ತೆ. ಈಗ ಬೆಂಗಳೂರು ಸಿಟಿ ಸರ್ ಹೇಳ್ದಂಗೆ ಇರೋದನ್ನು ಫಸ್ಟ್ ಕ್ಲೀನ್ ಮಾಡಬೇಕಾಗತ್ತೆ, ಅದನ್ನು ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಈಗ ಇಂದಿರಾನಗರಲ್ಲಿ ಬರ್ತೀರಾ, ಎಲ್ಲ ಮೇನ್ ರೋಡಲ್ಲೇ ಶಾಪ್ಸ್ಗಳು ಹಾಕ್ಕೊಂಡಿದ್ದಾರೆ, ಶಾಪ್ಗಳು ಮುಂದೆ ಪಾರ್ಕಿಂಗ್ ಮಾಡ್ತಾರೆ. ನೀವು ಅಲ್ಲಿ ಮೂವ್ ಮಾಡ್ಲಿಕ್ಕಾಗತ್ತಾ? ಮೂವ್ ಮಾಡೋಕ್ಕೆ ಆಗಲ್ಲ, ಟ್ರಾಫಿಕ್ ಕಂಜೆಷನ್ಸ್ ಆಗುತ್ತೆ. ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ಈಗ ಯಾವುದಕ್ಕೂ ಜಾಗ ಇಲ್ಲ ಅಂತಾರೆ. ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹೊಡಿಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ತರಕಾರಿ ಮಾಡೋರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನು ಕೊಂಡ್ಕೊಳ್ಳೋಕ್ಕೆ ರಸ್ತೆಯಲ್ಲೇ ಮತ್ತೆ ಜನಗಳು ನಿಂತ್ಕೊತಾರೆ. ಆ ಟ್ರಾಫಿಕ್ಗೆ ಏನು ಮಾಡ್ತಾ ಇಲ್ಲ. ಯಾಕೆಂದರೆ BBMPನಲ್ಲಿ ಸಿಕ್ಕಾಬಟ್ಟೆ ಜಾಗ ಇದೆ, ಸಿಕ್ಕಾಬಟ್ಟೆ ಎಕರೆಗಟ್ಟಲೆ ಸರ್ಕಾರಿ ಜಾಗ ಇದೆ, ಅದೆಲ್ಲ ಎನ್ಕ್ರೋಜ್ ಆಗಿದೆ. ಅದನ್ನು ನೆಟ್ಟಿಗೆ ತೊಗೊಂಡು ಕೊಡಿಯಪ್ಪ ಅಂತ ಕೇಳಿದ್ರೆ ಮಾಡ್ತಾ ಇಲ್ಲ. ನಾವು ಸರ್ಕಾರಿ ಜಮೀನಿಲ್ಲ ಅಂತ ಹೇಳ್ತಾರೆ. ನಮ್ಮ ವಾರ್ಡ್ಗಳಲ್ಲೇ ಹುಡುಕಿದ್ರೆ ಎಕರೆಗಟ್ಟಲೆ 20 ಎಕರೆ 30 ಎಕರೆ ಜಮೀನು ಸಿಕ್ತು. ಸರ್ ಈ ಜಮೀನುಗಳಿದೆ, ಸಾರಿಗೆ ಇಲಾಖೆದಿದೆ, BBMP ಇದಿದೆ, ಬೇರೆ ಬೇರೆ ಇಲಾಖೆ ಇದೆಲ್ಲ ಇದೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಇದು ಸರ್ಕಾರಿ ಜಮೀನು, BBMPಗೆ ಹಸ್ತಾಂತರ ಮಾಡಿಲ್ಲ. ಇವ್ರು BBMPನೇ ನೆಟ್ಟಿಗೆ ನಡೆಸ್ತಾ ಇಲ್ಲ, BBMP ಎಲೆಕ್ಷನ್ಸೇ ಆಗ್ತಾ ಇಲ್ಲ. ಇನ್ನು ಈ ಗ್ರೇಟರ್ ಬೆಂಗಳೂರು ಯಾವ ಹಣೆ ಬರ ಮಾಡ್ತಾರೆ? ಈಗ BBMP ನಡೆಸ್ಬೇಕು ತಾನೆ ಕರೆಕ್ಟಾಗಿ. ಆಮೇಲೆ ಏನಾಗುತ್ತೆ, ಸರ್ಕಾರಿ ಜಮೀನು BBMPಗೆ ಹಸ್ತಾಂತರ ಮಾಡಿದ್ರೆ ಈಗ ಅದನ್ನ ಡೆವಲಪ್ಮೆಂಟ್ ಮಾಡ್ಬೋದು. ಈಗ ನೀವು ಸಿಟಿನಲ್ಲಿ ನೋಡ್ತೀರಾ, ಸಿಟಿನಲ್ಲಿ ಯಾವ ಥರ ಡೆವಲಪ್ ಆಗಿದೆ. ಈಗ ಮಲ್ಲೇಶ್ವರಂ ಇರಲಿ, ಜಯನಗರ ಇರಲಿ, ಈ ಏರಿಯಾದಲ್ಲೆಲ್ಲ ಯಾವ ಥರ ಡೆವಲಪ್ ಆಗಿದೆ. ನೀವು ಔಟ್ಸ್ಕಟ್ಸಿಗೆ ಬನ್ನಿ, ಈಗ ನಮ್ಮ ಏರಿಯಾದೆಲ್ಲ HAL ಏರಿಯಾ, HAL ಅದೆಲ್ಲ CMCಯಿಂದ ಕನ್ವರ್ಟ್ ಆಗಿರೋದು. ಅಲ್ಲಿ ನಮಗೇನು ಗೊತ್ತಾ, ಅಂಗನವಾಡಿಗಳು ಇಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಯಾವುದಕ್ಕೂ ಜಾಗ ಇಲ್ಲ, ರಸ್ತೆ ಬದಿಯಲ್ಲೇ ಕಸಗಳೆಲ್ಲ ಹಾಕ್ಕೊತಾರೆ, ಸೆಗ್ರಿಗೇಷನ್ ಪಾಯಿಂಟ್ಸ್ ಇಲ್ಲ, ಏನಕ್ಕೂ ಇಲ್ಲ. ಅದೇ ಡೆವಲಪ್ ಆಗಿಲ್ಲ. ರೇಟ್ಗಳು ಮಾತ್ರ ಆಕಾಶದಷ್ಟು ಎತ್ತರಕ್ಕೆ ಬೆಳೀತಾ ಇದೆ, ಬಟ್ ಡೆವಲಪ್ ಆಗಿಲ್ಲ. ನಮ್ಗೆ ಯಾತಕ್ಕೆ ಅಂದರೆ ಅದಕ್ಕೆಲ್ಲ ಕಾರಣ ಜಾಗದ ಕೊರತೆ ಅಂತ ಹೇಳ್ತಾರೆ. ಜಾಗ ಇಲ್ವಾ? ಇದೆ. ಆ ಜಾಗ ಏನು ಹೇಳ್ತಾರೆ, ತಹಸೀಲ್ದಾರ್ BBMPಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತಾರೆ. ನಾವು ಸರ್ಕಾರಿ ಆಫೀಸ್ಗಳು ಸುತ್ತೀವಿ, ನಿಮ್ಮ ಜಾಗ ನೀವು ತೊಗೊಂಡು ಒಂದು ಹಾಸ್ಪಿಟ್ಲೆ ಕಟ್ರಪ್ಪ, ಅದನ್ನೇ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನು ಮಾಡ್ದಲೇ ಈಗ ದೊಡ್ಡದು ಎಲ್ಲಿ ಮಾಡೋಕ್ಕೆ ಸಾಧ್ಯ ಇವರು? ನೀರಿನ ಸಮಸ್ಯೆ ಮಾಡ್ತಾ ಇಲ್ಲ. ಇವ್ರು ಸರ್ ಹೇಳ್ದಂಗೆ ನೀರಿಂದೇ ಎಷ್ಟು ಹಾಹಾಕಾರ ಇದೆ, ಬೋರ್ವೆಲ್ ಮಾಫಿಯಾಗಳು ನಡೀತಾ ಇದೆ. ಎಲ್ಲೇ ಒಂದು ಖಾಲಿ ಜಾಗ ಸಿಕ್ಕಲಿ, ಕೆರೆ ಅಂಗಳ ಸಿಕ್ಕಲಿ, ಕೆರೆ ಸರ್ಕಾರಿ ಜಾಗ, ಕೆರೆ ಅಂಗಳದಲ್ಲಿ ಬಫರ್ ಝೋನ್ ಅಂತಿರುತ್ತೆ, ಅದು ಸರ್ಕಾರಿ ಜಾಗ. ಆ ಜಾಗದಲ್ಲಿ ಬೋರ್ವೆಲ್ಗಳು ತೊಗೊಂಡು ರಾಜಾರೋಷವಾಗಿ ನೀರುಗಳು ಮಾರ್ಕೊಂಡು ಲಕ್ಷಾಂತರ ರೂಪಾಯಿ ಮಾಡ್ತಾರೆ. ಒಂದು ಟ್ಯಾಂಕರ್ ಇರೋನು ಮಿನಿಮಮ್ 5 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾನೆ. ಅದನ್ನು ಯಾರು ಕಡಿವಾಣ ಹಾಕಲ್ಲ. ಈಗ BMTC ಅವರ ಪ್ರಾಬ್ಲಮ್ ಏನಾಗಿದೆ, ನಾವೆಲ್ಲ ಬಸ್ಗಳು ಬೇಕು ಅಂತ ಕೇಳಿ ಬಸ್ಗಳು ಮಾಡಿ ಟ್ರಾಫಿಕ್ ಮಾಡಿ ಅಂತ ಹೇಳ್ತೀವಿ. ಟ್ರಾಫಿಕ್ ಕಡಿಮೆ ಆಗುತ್ತೆ, ಸುಗಮ ಸಂಚಾರ ಆದರೆ ಈ ಕಂಜೆಷನ್ ಕಡಿಮೆ ಆಗುತ್ತೆ. ಕಡಿಮೆ ಆದರೆ ಮನುಷ್ಯನ ಜೀವನ ಒಂದು ಸುಗಮ ಆಗಿರುತ್ತೆ. ನಾವು ಬೆಂಗಳೂರು ಸಿಟಿನಲ್ಲಿ ಇರಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ನಮ್ಮ ಲೈಫ್ ಯಾಕಾಗುತ್ತೆ ಅಂದರೆ ಲೈಫ್ ಫುಲ್ ಟ್ರಾಫಿಕಲ್ಲೇ ಕಳೆದೋಗುತ್ತೆ. ಈಗ ಇದೇ ಮೈಸೂರಿಗೆ ಹೋಗ್ತೀವಿ ಅಂದ್ಕೊಳ್ಳಿ, ನಮಗೆ ತುಂಬ ಬೋರ್ ಹೊಡೆಯುತ್ತೆ. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ 5 ನಿಮಿಷದಲ್ಲಿ ಹೋಗ್ಬಿಡ್ಬೋದು, 10 ನಿಮಿಷಕ್ಕೆಲ್ಲ ನಿಮಗೆ ಹೋಗ್ಬಿಡುತ್ತೆ. ಸಿಕ್ಕಾಬಟ್ಟೆ ಟೈಮು ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಬಟ್ ಬೆಂಗಳೂರಲ್ಲಿ ಬೋರ್ ಆಗಲ್ಲ, ಯಾಕೆಂದರೆ ನಾವು ಫುಲ್ಲು ನಮ್ಮ ಜೀವನ ಫುಲ್ಲು ಟ್ರಾಫಿಕಲ್ಲೇ ಕಳೀತೀವಿ. ಇವರು ಫಸ್ಟ್ ಟ್ರಾಫಿಕ್ಕು ಕಡಿಮೆ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಆ ರಸ್ತೆ ಬದಿ ಎಲ್ಲದೂ ಝೋನ್ಗಳು ಮಾಡಬೇಕು. ತರಕಾರಿ ವ್ಯಾಪಾರಕ್ಕೆ ಒಂದು ಝೋನ್ ಮಾಡಬೇಕು, ಹಾಸ್ಪಿಟ್ಲಿಗೆ ಒಂದು ಝೋನ್ ಮಾಡಬೇಕು, ಆಮೇಲೆ ಏನಾದರೂ ಮಾರ್ಕೆಟ್ಸ್ಗೆ ಒಂದು ಝೋನ್ ಇರಬೇಕು. ಅದು ಬಿಟ್ಬಿಟ್ಟು ಎಲ್ಲಂದ್ರೂ ಅಲ್ಲೇ ನೀವು ನೋಡಿ, ರಸ್ತೆ ಬದಿನಲ್ಲಿ ತರಕಾರಿನೂ ಮಾಡ್ತಾರೆ, ತಿಂಡಿನೂ ಮಾಡ್ತಾರೆ, ಅವ್ನು ಬಜ್ಜಿನೂ ಹಾಕ್ತಾನೆ, ಇಡ್ಲಿನೂ ಮಾಡ್ತಾನೆ. ಅದು ಆ ಪ್ಲೇಸ್ ಅದು ಎಲ್ಲದಕ್ಕೂ ಒಂದು ಇರಬೇಕು ತಾನೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರೋ ನಗರನ ಆ ಥರ ನಡೀತಾ ಇದೆಯಾ? ಫಸ್ಟು ಬೆಂಗಳೂರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಬೆಂಗಳೂರನ್ನ ಡೆವಲಪ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರಾಜಣ್ಣ ಸರ್, ಈಗ ಈ ಪ್ರಮುಖವಾಗಿ ಪಟ್ಟಣದಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗಬೇಕು ಅನ್ನೋದು ಸಹಜವಾಗಿ, ಈಗ ಜನದಟ್ಟಣೆ ಕಡಿಮೆ ಆಗಬೇಕು ಅನ್ನೋದು ಮೇನ್ ಪ್ಲಾನು. ಆದರೆ ಹಳ್ಳಿಗಳಲ್ಲಿ ಈ ರಸ್ತೆಗಳು ಸರಿಯಾಗಿ ಇರೋದಿಲ್ಲ, ಚಿಕ್ಕ ರಸ್ತೆಗಳು ಇರ್ತವೆ. ಅಲ್ಲೀಗ ಮನೆಗಳನ್ನು ಕೂಡ ಕಟ್ಕೊಂಡಿರ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ? ಈಗ ಹಳ್ಳಿಗಳಲ್ಲಿ ಅದು ಅವರು ಅಡ್ಜಸ್ಟ್ ಆಗೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಈಗ ದೊಡ್ಡ ದೊಡ್ಡ ರಸ್ತೆಗಳು ಮಾಡಬೇಕಾಗತ್ತೆ, ಅಲ್ಲಿಂದ ಬೇರೆ ಭಾಗದಲ್ಲಿ ಜನ ಬರಬೇಕಾಗತ್ತೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಈಗ ಮೇಡಮ್ ಅವ್ರು ಹೇಳಿದ್ರು. ನಮಗೆ 2 ದ್ವಂದ್ವ ಇದೆ. ನಮಗೆ ಒಂದು ನಿರೀಕ್ಷೆಗಳು, ನಮಗೆ ನಿರೀಕ್ಷೆ ಜಾಸ್ತಿ ಇದೆ, ಆದರೆ ಆಲೋಚನೆ ಬೇರೆ ಇದೆ.
ಆಲೋಚನೆನೇ ಬೇರೆ, ನಮ್ಮ ನಿರೀಕ್ಷೆಗಳೇ ಬೇರೆ, ಒಂದಕ್ಕೊಂದಕ್ಕೆ ಮೀಟ್ ಆಗೋದೇ ಇಲ್ಲ. ಈಗ ನಾವು ವಿಶಾಲವಾಗಿರಬೇಕು, ನಮಗೆ ಪಾರ್ಕಿಂಗ್ ಜಾಗ ಇರಬೇಕು, ವ್ಯಾಪಾರಕ್ಕೆ ಹತ್ರ ಇರಬೇಕು ಅಂತ ನಾವು ಹೇಳ್ತೀವಿ. ಆದರೆ ಅವೆಲ್ಲನೂ ಸಾರ್ವಜನಿಕ ರಸ್ತೆಯಲ್ಲೇ ನಾವು ನಡೆಸ್ತಾ ಇದ್ದಾರೆ. ಎಲ್ಲಿ ಜಾಗ ಇದೆ? ಅದು ನಾವು ರಸ್ತೆಗಳು ಮಾಡಬೇಕಾದ್ರೆ ನಾನು ಫಸ್ಟ್ ಒಂದು ಭಾಗ ಸಿಟಿ ಒಳಗಡೆ ನಾನು ಮಾತಾಡ್ತೀನಿ, ಆಮೇಲೆ ಈ ಗ್ರೇಟರ್ ಬೆಂಗಳೂರಿಗೆ ಬರ್ತೇನೆ. ಈ ನಮಗೆ ರಸ್ತೆ ಅಂದರೆ ಏನಕ್ಕೆ, ಉದ್ದೇಶ ಏನು? ನಾವು ಯೋಜನೆ ಪ್ರಕಾರ ರಸ್ತೆಗಳು ಗಾಡಿಗಳು ಚಲಿಸೋದಕ್ಕೆ ಅಂತ ಮಾಡಿದ್ದೀವಿ ಹೊರತು ಬೇರೆ ಆ ಗಾಡಿಗಳು ನಾವು ಕೊಂಡ್ಕೊಂಡಂಥವು ಎಲ್ಲಿ ಇಟ್ಕೋಬೇಕು ಅನ್ನೋದನ್ನ ಕಾನ್ಸೆಪ್ಟೇ ಇಲ್ಲ. ಎಲ್ಲಿ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಬಟ್ ಎಲ್ಲಿ ನಿಲ್ಲಿಸಬೇಕು? ಆಯಿತು, ನಾವು ಅದನ್ನು ಕಾರ್ಯಾಚರಣೆಯನ್ನು ಟ್ರಾಫಿಕ್ ನಿಯಂತ್ರಣ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಟ್ರಾಫಿಕ್ ನಿಯಂತ್ರಣ ಮಾಡಬೇಕಾದ್ರೆ ಈಗ ನೋ ಪಾರ್ಕಿಂಗ್ ಅಂತ ನಾವು ದಂಡ ಫಸ್ಟು ಪಾರ್ಕಿಂಗ್ಗೆ ಜಾಗ ಕೊಡಬೇಕು. ಜಾಗನೇ ಇಲ್ಲದೇನೆ ದಂಡ ಹಾಕ್ತೀನಿ ಅನ್ನೋದು ಒಂದು ಈಗ ವಿಧಿ ಇಲ್ಲ. ಇವತ್ತಿನ ಒಂದು ವಾಸ್ತವಿಕ ಸ್ಥಿತಿಗೆ ಅವೆಲ್ಲನೂ ನಾವು ಕಾನೂನು ಮಾರ್ಪಡಿಸ್ಕೊಂಡಿರ್ಬೋದು. ಆದರೆ ನಾವು ಯೋಜನೆಯಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಂತ ನಾವು ವ್ಯವಸ್ಥೆನೇ ಮಾಡಿಲ್ಲ. ಆದರೆ ಗಾಡಿಗಳು ನಾವು ಎಲ್ಲಿ ನಿಲ್ಸ್ಕೊಂಡು ನಾವು ನಮ್ಮ ಚಟುವಟಿಕೆಗಳನ್ನ ಮಾಡಬೇಕು. ನಮ್ಮ ಮನೆಯಿಂದ ಹಿಡಿದು ಯಾವುದೇ ಒಂದು ವ್ಯಾಪಾರ ವಹಿವಾಟು ನಡೆಸ್ತಕ್ಕಂಥ ಸ್ಥಳಗಳಲ್ಲಿ ತಗೊಳ್ಳಿ, ಎಲ್ಲ ಕಡೆನೂ ಇರೋದು. ಇಲ್ಲಿ ನೋಡಿ ದ್ವಂದ್ವ ಹೇಗೆ ಕಾಣುತ್ತೆ. ನಮಗೆ ಯೋಜನೆಯಲ್ಲಿ ಇಲ್ಲ, ಆಲೋಚನೆಯಲ್ಲಿ ನಮಗೆ ಬೇಕು, ಪ್ರಾಕ್ಟಿಕಲಾಗಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಅವಕಾಶ ಇಲ್ಲ. ಇದು ಸಿಟಿ ವ್ಯವಸ್ಥೆ ಆಯಿತು. ಈಗ ಗ್ರೇಟರ್ ಬೆಂಗಳೂರು ನೀವೇನು ಹೇಳಿ ಹಳ್ಳಿಗಳಲ್ಲಿ ಈಗ ಆಲ್ರೆಡಿ ತನ್ನದೇ ಆದ ಒಂದು ರೂಪುರೇಖೆಗಳನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಹೇಗೆ ಮಾಡಬೇಕು ಅಂದರೆ ಹೋಗ್ಬಿಟ್ಟು ಜೀವನನೇ ಬೇರೆ ಥರ. ಹೌದು, ಅದು ಈಗ ನಾವು ಗ್ರೇಟರ್ ಬೆಂಗಳೂರು ಅಂತಂದರೆ ನಾಳೆ ಹೋಗ್ಬಿಟ್ಟು ಎಲ್ಲ ಇಲಾಖೆಯಿಂದ ಹೋಗ್ಬಿಟ್ಟು ಆ ಹಳ್ಳಿಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟು ದೊಡ್ಡದಾಗಿ 150 ಅಡಿ ರೋಡ್ ಮಾಡಿಬಿಟ್ಟು ಮಾಡ್ತಾರೆ ಅಂತ ಖಂಡಿತವಾಗೂ ಹಾಗಲ್ಲ. ಇದು ಬಹಳ ದೀರ್ಘಾವಧಿಯಲ್ಲಿ ಮಾಡ್ತಕ್ಕಂಥದ್ದು. ಆ ಹಳ್ಳಿಗಳನ್ನ ಮಾಡಬೇಕಾದ್ರೆ ಅವ್ರಿಗೆ ವ್ಯವಸ್ಥೆನ ಚೆನ್ನಾಗಿ ಕಲ್ಪಿಸ್ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟು ಆಮೇಲೆ ನಮಗೆ ಬೇಕಾದಂಥ ಒಂದು ವಿಶಾಲವಾದ ರಸ್ತೆ ಇರ್ಬೋದು. ಚಾಲೆಂಜಸ್ ಹೇಳ್ತೀನಿ. ರಸ್ತೆಗಳ ಎಷ್ಟು ಅಗಲ ಇರಬೇಕು, ವಿನ್ಯಾಸ ಹೇಗಿರಬೇಕು, ಅಪ್ರೋಚ್ ರೋಡ್ಗಳು ಹೇಗಿರಬೇಕು, ಈ ವಿಷನ್ ಹೇಗಿರಬೇಕು ಅಂದರೆ ಕನಿಷ್ಠ ಒಂದು 50-60 ವರ್ಷಗಳಿಗೆ ಆ ಯೋಜನೆ ತಡ್ಕೋಬೇಕು. ನಾವು ಇವತ್ತು ಮಾಡಿಬಿಟ್ಟು 4 ವರ್ಷಕ್ಕಾಗಲೇ ತಿರ್ಗಾ ನನ್ನ ಗಾಡಿ ಹೋಗಿ ಜಾಗಿಲ್ಲ, ಗಾಡಿ ನಿಲ್ಸೋಕ್ಕೆ ಜಾಗಿಲ್ಲ, ನನಗೆ ಗಿಡ ಇಲ್ಲ, ಮರ ಇಲ್ಲ, ಏನೋ ಒಳಚರಂಡಿ ಮಾಡೋಕ್ಕೆ ಜಾಗ ಇಲ್ಲ, ಎಲೆಕ್ಟ್ರಿಸಿಟಿಗೆ ಪ್ರಾಬ್ಲಮ್ಮು, ಇವನ್ನೆಲ್ಲ ಯೋಚನೆ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಆಮೇಲೆ ರಸ್ತೆಗಳು ಪರಸ್ಪರ ಇಂಟರ್ಲಿಂಕ್ ಆಗಿರಬೇಕು. ಆಮೇಲೆ ಬೇರೆ ಬೇರೆ ರೈಲ್ವೆಗಿರ್ಬೋದು, ರಿಂಗ್ ರೋಡ್ಗಳಿಗೆ ಕನೆಕ್ಟಿವಿಟಿ ಇರ್ಬೋದು, ಆಮೇಲೆ ಸಾರ್ವಜನಿಕ ವಾಣಿಜ್ಯ ಸ್ಥಳಗಳಿಗೆ ಓಡಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ನೀರಿನ ಸಂಪರ್ಕ ಮತ್ತು ಆ ಲಭ್ಯತೆ ವಿತರಣೆ ಮಾಡ್ತಕ್ಕಂಥದ್ದು, ಒಳಚರಂಡಿ ವ್ಯವಸ್ಥೆಗಳು, ಆಮೇಲೆ ವಿದ್ಯುತ್ ಶಕ್ತಿ ವಿತರಣೆ ಮತ್ತು ಸಂಪರ್ಕಗಳು, ಆಮೇಲೆ ಈ ಡ್ರೈನೇಜ್ ವಾಟರ್ನ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು, ಅದನ್ನು ಯಾವ ಉದ್ದೇಶಕ್ಕೆ ಎಲ್ಲಿಗೆ ಉಪಯೋಗಿಸ್ಬೇಕು ಅದನ್ನು ನೋಡ್ಬೇಕು. ಆಮೇಲೆ ಶಾಲಾ ಕಾಲೇಜು ಬೇಕಾ. ಈಗ ಒಂದು ಸಮಾಜ ಅಂದಮೇಲೆ ನಮಗೆ ಶಾಲಾ ಕಾಲೇಜು, ನಮಗೆ ಗಾರ್ಡನ್ ಬೇಕು, ಮರ ಗಿಡಗಳು ಬೇಕು, ಪಾರ್ಕ್ಗಳು ಬೇಕು, ಸರ್ಕಾರಿ ಇಲಾಖೆಗಳಿಗೆ ನಮಗೆ ಜಾಗ ಬೇಕು, ಇವನ್ನೆಲ್ಲ ಗಣನೆಗೆ ತಗೊಬೇಕು. ಆಮೇಲೆ ಇವತ್ತು ಯಾವುದೇ ನಗರಗಳಲ್ಲಿ ವಾಹನಗಳು, ಇವತ್ತು ಟ್ಯಾಕ್ಸಿಗಳಿದೆ, ನಮ್ಮ ಖಾಸಗಿ ವಾಹನಗಳಿದೆ, ಸಾಕಷ್ಟು ಟ್ರಕ್ಗಳಿದೆ, ಅವಾಗೆಲ್ಲ ಟರ್ಮಿನಲ್ಸ್ನ ನಾವು ಮಾಡಬೇಕು. ಯಾಕೆಂದರೆ ಅವು ಸೀದಾ ಬಂದು ನಮ್ಮನೆ ತಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಹೈವೇನಲ್ಲಿ ಬಂದಂಥ ಸಾವಿರಾರು ಲಕ್ಷಾಂತರ ಗಾಡಿಗಳು ಏನು ಬೆಂಗಳೂರಿಗೆ ಬರ್ತಾವಲ್ಲ, ಅವಕ್ಕೆಲ್ಲ ಎಲ್ಲ ಬಾಗಿಲು ಟರ್ಮಿನಲ್ಸ್ ಮಾಡಿದ್ದೀವ. ಆಲೋಚನೆ ಹಿಂದೆ ಇಲ್ಲ. ಅಟ್ಲೀಸ್ಟ್ ಇನ್ಮೇಲೆ ಈ ಗ್ರೇಟರ್ ಬೆಂಗಳೂರು ಒಂದು ಕಾನ್ಸೆಪ್ಟಲ್ಲಿ ಇವೆಲ್ಲನೂ ಇಟ್ಕೋಬೇಕು. ಆಮೇಲೆ ಕೃಷಿ ಉತ್ಪನ್ನಗಳಿಗೆ ಅವನ್ನ ವಿತರಣೆಗಳ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಆಮೇಲೆ ಮೇಡಮ್ ಭಾಳ ಚೆನ್ನಾಗಿ ಹೇಳಿದ್ರು, ಬೀದಿ ಬದಿ ವ್ಯಾಪಾರಿಗಳು ನೋಡಿ, ನಾವೆಲ್ಲಾದ್ರೂ ಬೀದಿ ಬದಿ ವ್ಯಾಪಾರ ನಮ್ಗೆ ಅಲ್ಲೇ ತೊಗೋಬೇಕು, ನಾವು ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ವ್ಯಾಪಾರ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ. ಯಾಕೆಂದರೆ ತಾಜಾ ಸಿಗುತ್ತೆ, ಚೀಪಾಗಿ ಸಿಗುತ್ತೆ, ನಾವು ಅಲ್ಲೇ ನಿಲ್ಲಿಸ್ಬೇಕು. ನಮ್ಮ ಹಿಂದೆ ಬರೋನು ಮಾತ್ರ ಅವನು ನಮಗೆ ಬೈತಾನೆ, ನಾವು ಅವನ ಜಾಗದಲ್ಲಿದ್ದಾಗ ಉಲ್ಟಾ ಮಾತಾಡ್ತೀವಿ. ಆಮೇಲೆ ಪರಿಸರ ಸಮತೋಲನ ಆಗಬೇಕು. ಈಗ ನಾವೆಲ್ಲ ನಗರಗಳನ್ನ ಏನೋ ಕೆರೆಗಳು ತೆಗೆದೋ, ಮರ ತೆಗೆದೋ, ಇವೆಲ್ಲ ಜನಗಳು ಬಂದು ಸೇರ್ತಿದ್ದಂಗೆ ನಾವು ಪರಿಸರ ಖಂಡಿತವಾಗಲೂ 100% ಪರಿಸರದ ಮೇಲೆ ಬಹಳ ಗಂಭೀರವಾದಂಥ ಪರಿಣಾಮ ಬೀರಿದಂಥ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಪ್ರಮಾಣ ಇವತ್ತೇನು ಪ್ರಾಣವಾಯು ಅಂತ ಹೇಳ್ತಾರೆ, ಇದ್ರ ಪ್ರಮಾಣ ಕಡಿಮೆ ಆಗ್ತದೆ. ಆರೋಗ್ಯ ಮೇಲೆ ಬಹಳ ತೀವ್ರತರವಾಗಿ ಗಂಭೀರವಾದಂಥ ಪರಿಣಾಮ ಬೀರ್ತದೆ. ಇದು ಗೊತ್ತಾಗೋದಿಲ್ಲ. ಇವತ್ತು ಸ್ವಲ್ಪ ನಮಗೆ ಗಾಡಿ ಪ್ರಮಾಣ 30 ಆಕ್ಸಿಜನ್ನು 27% ಇದ್ದಿದ್ದು 22%ಗೆ ಇಳಿದಾಗ ನಾನು 100 ವರ್ಷ ಬದುಕೊಂಡು 80 ವರ್ಷ 20 ವರ್ಷ ಒಂದು ಆಯುಸ್ ಕಟ್ಟಾಗೋಯ್ತು. ಇದು ಗೊತ್ತಾಗ್ತಾ ಇಲ್ಲ, ಅಷ್ಟೇನೆ ನಮಗೆ ಇದ್ರದ್ದು ಅರಿವಾಗ್ತಾ ಇಲ್ಲ. ಆಮೇಲೆ ಈ ಕಟ್ಟಡಗಳಿಗೆ ಒಂದು ಪ್ಲ್ಯಾನನ್ನು ಒಂದು ಸ್ಯಾಂಕ್ಷನ್ ಮಾಡಬೇಕಾದ್ರೆ ನಾವು ಸ್ಯಾಂಕ್ಷನ್ ಮಾಡೋದೇ ಒಂದು, ನಾವು ನಿಜವಾಗಿ ಕಟ್ಟೋದೇ ಒಂದು. ಇವತ್ತು
2015 ಸೈಜಲ್ಲಿ ಏನೇನು ಅವಕಾಶ ಮಾಡಿಕೊಡ್ತೀರಾ ನೀವು ಇವತ್ತು? ಸರ್ಕಾರಗಳೇ ಇವತ್ತು ಚಿಕ್ಕ ಚಿಕ್ಕ 30-40 ಇರ್ಬೋದು, 15-20 ಇರ್ಬೋದು ಸೈಟ್ಗಳನ್ನ ಬಡವರಿಗಾಗಲಿ ಇದರ ಸಾರ್ವಜನಿಕರಿಗೆ ವಿತರಣೆ ಮಾಡುವಾಗ ಅದರೊಳಗಡೆ ನೀವು ಇವೆಲ್ಲ ಸವಲತ್ತುಗಳನ್ನ ಹೇಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನೀವು ಏನೋ ಮಳೆ ನೀರು ಕೊಯ್ಲು ಮಾಡೋದಕ್ಕೆ ಆಗುತ್ತಾ? ಏನೋ ಜಾಗ ಬಿಡೋಕ್ಕಾಗುತ್ತಾ? ಪಾರ್ಕಿಂಗ್ ವ್ಯವಸ್ಥೆ ಬಿಡೋಕ್ಕಾಗುತ್ತಾ? ಗಿಡ ಮರ ಹಾಕೋಕ್ಕಾಗುತ್ತಾ? ನೀವು ಗಾರ್ಡನ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಏನು ಮಾಡ್ಕೊಳ್ಳೋಕೆ ಆಗುತ್ತೆ? ಆಮೇಲೆ ಇಲ್ಲಿ ಈ ಪ್ಲಾನಿಂಗ್ ಮಾಡಬೇಕಾದ್ರೆ ನಾನು ಇದು ಹೊಸ ಬೆಂಗಳೂರಿಗೆ, ನಾನು ಗ್ರೇಟರ್ ಬೆಂಗಳೂರು ಬಗ್ಗೆ ಹೇಳಿದರು. ಫಸ್ಟ್ ಟೋಪೋಗ್ರಫಿ ಹೇಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಟೋಪೋಗ್ರಫಿ ಈಗ ಬೆಂಗಳೂರು ಮೈಸೂರು ರೋಡ್ ಇದು ಮಾಡಿದ್ರಲ್ಲ, ಈಗ ನೋಡಿ ಮಳೆ ಬಂದಾಗ ನೀರು ಈ ಕಡೆ ಪ್ರದೇಶದಿಂದ ಹೀಗಿದೆ ಟೋಪೋಗ್ರಫಿ. ಇವರು ವೆಂಟ್ಸು ಸರಿಯಾಗಿ ಕೊಡದೇ ಇರೋದ್ರಿಂದ ಎಲ್ಲ ಈ ರಸ್ತೆಯಲ್ಲಿ ಬರ್ತಕ್ಕಂಥ ಸರ್ವಿಸ್ ಎಲ್ಲ ಫ್ಲಡ್ ಆಗ್ತಾ ಇದೆ ಹೆಚ್ಚಿಗೆ ಮಳೆ ಬಂದಂಥ ಸಂದರ್ಭದಲ್ಲಿ. ಈ ಟೋಪೋಗ್ರಫಿ ನೋಡಬೇಕು. ಈಗ ಬೆಂಗಳೂರನ್ನೇ ತಗೊಳ್ಳೋಣ. ಬೆಂಗಳೂರಲ್ಲಿ ಎಷ್ಟೋ ಕೆರೆಗಳಿದ್ದು ಅವು ಕರೆಕ್ಟಾಗಿ ಆ ನೀರು ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಆ ಕೆರೆಗಳಲ್ಲಿ ನಿಂತು, ಕೆರೆ ಕುಂಟೆಗಳಲ್ಲಿ ನಿಂತು, ನಂತರ ಆ ಒಂದು ಕೆರೆ ಕೂಡಿಗಳ ಮುಖಾಂತರ ಒಂದು ಕೆರೆಯಿಂದ ಹಾಯ್ದು ಹೋಗ್ತಾ ಇದ್ದು. ನಾವು ಇವನ್ನೆಲ್ಲ ಆ ಜಾಗದಲ್ಲಿ ಹೋಗಿ ನಾವು ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಜನಸಂಖ್ಯೆ ಜಾಸ್ತಿ ಆಯಿತು, ಹೋಗಿ ಆದರೆ ಆಕ್ರಮಣ ಮಾಡಬೇಕು. ಅದನ್ನು ಯಾವ್ಯಾವ ಜಾಗಕ್ಕೆ ಅಂಥ ಜಾಗಗಳನ್ನ ನಾವು ಏನಕ್ಕೆ ಬಿಟ್ಕೋಬೇಕಾಯಿತು? ನಿವೇಶನಗಳಿಗೆ ಕೊಡಬಾರ್ದಾಗಿತ್ತು. ಅಲ್ಲಿ ಕಾಡುಗಳನ್ನ ಬೆಳೆಸಬೇಕಾಗಿತ್ತು, ಪಾರ್ಕ್ಗಳು ಮಾಡಬೇಕಾಗಿತ್ತು, ಆಮೇಲೆ ಗಿಡ ಮರಗಳನ್ನ ನೆಡಬೇಕಾಗಿತ್ತು, ಆಟದ ಮೈದಾನಗಳನ್ನ ಮಾಡಬೇಕಾಗಿತ್ತು ಅಂಥ ಪ್ರದೇಶದಲ್ಲಿ. ಆಗೇನಾಗೋದು, ಬಂದಂಥ ನೀರನ್ನು ನೆಲದಲ್ಲಿ ಹಿಂಗ್ತಾ ಇರೋದು, ಅದನ್ನು ಬಿಟ್ಬಿಟ್ಟು ನಾವು ಅವನ್ನೆಲ್ಲ ನಿವೇಶನಗಳಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟು ಕಮರ್ಷಿಯಲ್ ವಾಣಿಜ್ಯ ಮಳಿಗೆಗಳನ್ನ ಕಟ್ಕೊಬಿಟ್ಟು, ಹಾಗಾಗಿ ಬಂದಂಥ ನೀರು ಭೂಮಿ ಒಳಗಡೆ ಸೇರ್ತಾ ಇಲ್ಲ, ಅದು ಫ್ಲಡ್ ಆಗ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಇದೆಲ್ಲ ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಇದನ್ನ ಮುಂದೆ ನಾವು ಗ್ರೇಟರ್ ಬೆಂಗಳೂರಿನಲ್ಲಿ ಈ ಟೋಪೋಗ್ರಫಿನ ನಾವು ನೋಡಬೇಕಾಗತ್ತೆ. ಆಮೇಲೆ ತ್ಯಾಜ್ಯ ನಿರ್ವಹಣೆಗೆ ನಮ್ಮ ಹಳೆ ಬೆಂಗಳೂರಲ್ಲಿ ಏನಿದೆ, ರಸ್ತೆಗಳಲ್ಲೇ ನಾವು ಗುಡ್ಡೆ ಹಾಕೊಳ್ತೀವಿ, ಅಲ್ಲೇನೆ ಸೆಗ್ರಿಗೇಷನ್, ಸುಮಾರು ಚಾಲೆಂಜಸ್ ಅಂತೂ ಇದೆ. ಹೌದು, ಸುಮಾರು ಚಾಲೆಂಜಸ್ ಅಲ್ಲ. ಆಮೇಲೆ ಬಸ್ ನಿಲ್ದಾಣಗಳು ಇರ್ಬೋದು, ಟ್ಯಾಕ್ಸಿ ನಿಲ್ದಾಣಗಳು ಇರ್ತಕ್ಕಂಥದ್ದು. ವೀರಣ್ಣ ಸರ್, ಈಗ ಪ್ರಮುಖವಾಗಿ ಈ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಂಪನಿಗಳು ಇದ್ದಾವೆ, ಉದ್ಯೋಗ ಅವಕಾಶ ಅಂತ ಇರುತ್ತೆ. ಬಟ್ ಇದ್ದಕ್ಕಿದ್ದಾಗಿ ಈಗ ಪಟ್ಟಣದಲ್ಲಿ ಹೋಗಬೇಕು ಅಂತಂದರೆ ಇಲ್ಲಿರುವಂಥ ಜನ ಅಲ್ಲಿ ಹೊಂದ್ಕೊಳ್ತಾರಾ ಹೇಗೆ? ಅದೆಲ್ಲ ಚಾಲೆಂಜಸ್ ಇರುತ್ತಲ್ಲ, ಇಲ್ಲೇ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇರೋದಿಲ್ಲ. ಸೊ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡೋಕ್ಕಾಗತ್ತೆ ಅಂತ ನೋಡಿ. ಈಗಾಗಲೇ 16 ವರ್ಷಗಳ ಹಿಂದೆನೇ ಏನು ಬೆಂಗಳೂರಲ್ಲಿ ಪೀಣ್ಯ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಅದು ವಿಶ್ವದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಸ್ಥಳ ಆಗಿತ್ತು. ಇವತ್ತು ಏನಾಯಿತು, ಅಲ್ಲಿಂದ ಆಪರಲ್ ಅಂದರೆ ಗಾರ್ಮೆಂಟ್ ಇಂಡಸ್ಟ್ರಿಗಳನ್ನ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿ ಆಪರಲ್ ಪಾರ್ಕ್ ಅಂತ ಮಾಡಿದ್ದಾರೆ. ಮತ್ತು ದಾಬಸ್ಪೇಟೆನಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಶಿಫ್ಟ್ ಆದವು. ಈ ಕಡೆ ಬಿಡದಿಗೂ ಸ್ವಲ್ಪ ಇದಾಗಿದೆ ಇಂಡಸ್ಟ್ರಿಗಳು. ಹಾಗಾಗಿ ಅಂದರೆ ನಗರದಲ್ಲಿ ಯಾವಾಗ ಸಮಸ್ಯೆಗಳು ಅತಿ ಹೆಚ್ಚಾಯಿತು ಮತ್ತು ವಾಸಸ್ಥಳಗಳು ಕಾರ್ಖಾನೆಗಳ ಹತ್ತಿರ ಸಮೀಪಿಸಿದ್ವು, ಸರ್ಕಾರಗಳು ಈ ರೀತಿ ನಿರ್ಧಾರ ತಗೊಂಡಾಗ ಏನಾಯಿತು, ಪ್ರಾರಂಭದಲ್ಲಿ ಹಾಗೇ ಇತ್ತು. ಅಂದರೆ ಇವರೆಲ್ಲ ಶಿಫ್ಟ್ ಆಗ್ತಾರಾ, ಹೋಗ್ತಾರಾ, ಜನಗಳು ಇಲ್ಲಿಂದ ಅಲ್ಲಿಗೆ ಕೆಲಸಕ್ಕೋಸ್ಕರ ಹೋಗಿ ಬರ್ತಾರಾ ಅಂತ ಇತ್ತು 10 ವರ್ಷಗಳ ಹಿಂದೆ. ಇವತ್ತು ನೋಡಿದ್ರೆ ಹೇಗೆ, ಇವತ್ತೆಲ್ಲ ಅಲ್ಲೇ ಅಡ್ಜಸ್ಟ್ ಆಗಿದ್ದಾರೆ, ಅಲ್ಲೇ ಕೂಡ ಮನೆಗಳು ಮಾಡಿಕೊಂಡು ವಸತಿ ಕೇಂದ್ರಗಳು ಕೂಡ ಆಗಿದೆ. ಆ ರೀತಿ ಇರೋದ್ರಿಂದ ಸೂಕ್ತನೇ ಅನಿಸುತ್ತೆ. ಮತ್ತು ನೋಡಿ, ಏರ್ ಕ್ವಾಲಿಟಿ, ಈಗ ನಾವೆಲ್ಲ ಗಾಳಿಯ ಗುಣಮಟ್ಟದ ಕೂಡ ಮಾತಾಡ್ತಾ ಇದ್ದೀವಿ. ಆಕ್ಸಿಜನ್ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗಿದೆ ಗಾಳಿನಲ್ಲಿ. ನಮಗೆ ಆಕ್ಸಿಜನ್ ಬೇಕು ಅಂದರೆ ಏನ್ರಿಂದ ಬರೋದು? ದುಡ್ಡು ಕೊಟ್ಟರೆ ಸಿಗುತ್ತಾ? ಸಿಗಲ್ಲ. ಇಂಡಸ್ಟ್ರಿಯಲ್ ಆಕ್ಸಿಜನ್ ನಾವು ಉಸಿರಾಡೋದಕ್ಕೆ ಆಗಲ್ಲ. ಅದೇನಿದ್ರು ಹಾಸ್ಪಿಟಲ್ಗಳು ಮಾತ್ರನೇ. ಸ್ವಾಭಾವಿಕವಾಗಿ ನಾವು ಪ್ರಕೃತಿ ದತ್ತವಾಗ ಗಿಡ ಮರಗಳಿಂದ ಏನು ಉತ್ಪತ್ತಿ ಆಗುತ್ತೋ ಅದನ್ನೇ ಉಸಿರಾಡಬೇಕು. ಈಗ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮರಗಳು ಇತ್ತೀಚೆಗೆ ಅದು ಸೆನ್ಸಸ್ ಆಯಿತು ಟ್ರೀದು, ಸುಮಾರು 8 ಲಕ್ಷ ಮರಗಳಿದೆ. ಜನಸಂಖ್ಯೆ 1.5 ಕೋಟಿ, ಮರಗಳು 8 ಲಕ್ಷ. ಅಂದರೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಒಬ್ಬ ಮನುಷ್ಯನಿಗೆ 16 ಮರಗಳು ಇರಬೇಕಾಗುತ್ತೆ. ಆದರೆ ಇಲ್ಲೇನಾಗಿದೆ ಅಂದರೆ ಒಂದು ಮರಕ್ಕೆ ನಾವು 18 ಜನ ಇದ್ದೀವಿ, 16-18 ಜನ ಮೇಲಿದ್ದೀವಿ. ಈ ರೀತಿ ತದ್ವಿರುದ್ಧ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಗಿಡ ಮರಗಳನ್ನು ಕೂಡ ನೆಟ್ಟಿ ಬೆಳೆಸಿ ಗಾಳಿಯ ಗುಣಮಟ್ಟ ಕೂಡ ಹೆಚ್ಚಿಸ್ಬೇಕಾಗತ್ತೆ ಒಂದು. ಮತ್ತು ಈಗೇನು 8 ಲಕ್ಷ ಮರಗಳಿದಾವಲ್ಲ ಬೆಂಗಳೂರಿನಲ್ಲಿ, ಇವನ್ನ ಸಂರಕ್ಷಣೆ ಮಾಡಬೇಕು. ಕೆಲವೊಂದು ಯೋಜನೆಗಳಿಗೋಸ್ಕರ ಅದನ್ನು ಮಾರಣ ಹೋಮ ಮಾಡೋದು ಸರಿಯಲ್ಲ. ಈಗಾಗಲೇ ಕೆಲವು ಹೆಸರು ಮರ್ತುಬಿಟ್ಟೆ ನಾನು. ಅಲ್ಲಿ ರಸ್ತೆಗೋಸ್ಕರ ಅಗಲೀಕರಣಕ್ಕೋಸ್ಕರ ಸುಮಾರು 800 ಮರಗಳೇನೋ ತೆಗಿಬೇಕು ಅನ್ನೋ ರೀತಿ ಇದು ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಬಾರ್ದು. ಇಲ್ಲಾಂದರೆ ಸ್ಥಳನ ಬದಲಾಯಿಸೋದು ಏನೋ ಒಂದು ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ನಾವು ಗಿಡ ನೆಟ್ಟರೆ ಅದು ಮರ ಆಗಿ ಬೆಳೆಯೋದಕ್ಕೆ 5-10 ವರ್ಷ ಬೇಕಾಗುತ್ತೆ.
ಈಗ ಬೆಳೆದು ನಿಂತಿರೋಂಥ ಎಮ್ಮರಗಳನ್ನ ಯೋಜನೆಗಳ ಹೆಸರಿನಲ್ಲಿ ತೆಗೆಯೋದು ಸೂಕ್ತ ಅಲ್ಲ. ಯಾಕಂದರೆ ಈಗಾಗಲೇ ನಮಗೆ ಆಕ್ಸಿಜನ್ನು ಅಂದರೆ ಒಳ್ಳೆ ಉಸಿರಾಡ್ತಕ್ಕಂಥ ಗಾಳಿ ಕಮ್ಮಿ ಆಗಿದೆ. ಮತ್ತು ನಾವು ಬೆಂಗಳೂರು ನಗರ ಸುತ್ತಮುತ್ತ ಏನು ಬೆಂಗಳೂರಿನ ತ್ಯಾಜ್ಯ ಹೋಗ್ತಾ ಇದೆ ಹೊರಗಡೆ, ಯಾಕಂದರೆ ಕೆಲವು ಕಡೆ ನೀರು ಬಂದು ಸಂಸ್ಕರಣೆ ಆಗದೆ ಹೋಗ್ತಾ ಇದೆ, ನೀರಲ್ಲಿ ಹೆವಿ ಮೆಟಲ್ಸ್ ಇದೆ, ಕೆಮಿಕಲ್ಸ್ ಇದೆ. ರೈತರುಗಳು ಅದನ್ನೇ ಕೂಡ ತರಕಾರಿ ಬೆಳೆಯೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ತರಕಾರಿಗಳಲ್ಲಿ ಇವತ್ತು ಟಾಕ್ಸಿಕ್ ಅಂಶ, ವಿಷಕಾರಿ ಅಂಶ ಪತ್ತೆ ಆಗಿದೆ, ಬ್ಯಾಕ್ಟೀರಿಯಾಗಳಿದೆ, ಅದನ್ನೇ ನಾವು ಸೇವನೆ ಮಾಡ್ತಾ ಇದ್ದೀವಿ. ಇದರಿಂದ ಸುಮಾರಷ್ಟು ರೋಗಗಳು ಕೂಡ ಜನರಿಗೆ ಬರ್ತಾ ಇದೆ. ಇದೆಲ್ಲ ಕೂಡ ಇದಾಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಸಾಂದ್ರತೆಯೂ ಕಮ್ಮಿ ಆಗಬೇಕು. ಮತ್ತು ಮೂಲಸೌಕರ್ಯಗಳು ಏನಿದೆ, ಈಗ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಲಿ, ಅದನ್ನು ನಮ್ಮ ಈಗ ನೋಡಿ BBMP 5 ವರ್ಷದಿಂದ ಚುನಾವಣೆ ನಡೆದಿಲ್ಲ, ಸ್ಥಳೀಯ ಸಂಸ್ಥೆಯಲ್ಲಿ ಬರೀ ಅಧಿಕಾರಿಗಳೇ ದರ್ಬಾರಾಗಿದೆ, ಯಾರು ಕೂಡ ಆಮೇಲೆ ವಾರ್ಡ್ಗಳು ತೊಗೊಳ್ಳಿ, ಹಿಂದೆ 198 ವಾರ್ಡ್ ಇತ್ತು, ಅದನ್ನು 245ಕ್ಕೆ ಹೋದರು, ಮತ್ತು 223ಕ್ಕೆ ತೊಗೊಬಂದಿದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ವಾರ್ಡ್ ಕಚೇರಿ ಮಾಡಲಿಕ್ಕೆ ಆಗಿಲ್ಲ ಇವತ್ತವರೆಗೂ, ವಾರ್ಡ್ ಆಫೀಸೇ ಇಲ್ಲ. ಅಂದರೆ ವಾರ್ಡ್ಗಳಲ್ಲಿ 50-60 ಸಾವಿರ ಜನಸಂಖ್ಯೆ ಇರುತ್ತೆ, ಮತ್ತು ಅವರ ಸೌಕರ್ಯಗಳು, ಮೂಲ ಸೌಕರ್ಯಗಳು ಹೇಗಾಗುತ್ತೆ, ಒಂದು ಜನಪ್ರತಿನಿಧಿಗಳು ಇಲ್ಲ, ಅದು ಕೂಡ ಸಮಸ್ಯೆ ಇದೆ. ಬೆಂಗಳೂರಿಗೆ ಇವೆಲ್ಲ ಬೇಕಿದೆ. ಮೊದಲು ಸುಗಮ ಬೆಂಗಳೂರು ಆಗಬೇಕು ಫಸ್ಟು, ನಂತರ ಈಗ ಏನು ಸ್ಯಾಟಲೈಟ್ ಇದಿದೆ, ಈಗ ಮೊದಲನೇ ಹಂತದಲ್ಲಿ ಬಿಡದಿ ಇದು ಮಾಡ್ತಾ ಇದ್ದಾರೆ, ಅಲ್ಲಿ ಏನು 10 ಲಕ್ಷ ಜನ ಅಷ್ಟೇ. ಈಗ ಹಿಂದೆ 1990ರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಇದ್ದಿದ್ದು ಕೇವಲ 30 ಲಕ್ಷ, ಇವತ್ತು 1.5 ಕೋಟಿ. ಎಷ್ಟು ವರ್ಷ? 35-36 ವರ್ಷ. ಇದನ್ನು ಕಾಂಪೌಂಡ್ ಗ್ರೋತ್ ನೋಡಿದ್ರೆ ಸರಾಸರಿ ಬೆಳವಣಿಗೆ ವರ್ಷಕ್ಕೆ 12% ಮೇಲಿದೆ. ಇವತ್ತು ನಮ್ಮ 1.5 ಕೋಟಿ ಜನಸಂಖ್ಯೆದು 10-12% ಗ್ರೋತ್ ಲೆಕ್ಕ ಹಾಕ್ಕೊಂಡ್ರೆ ಪ್ರತಿ ವರ್ಷ 18-20 ಲಕ್ಷ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾರು ಹೋಗೋದಿಲ್ಲ ಇಲ್ಲಿ ಬಂದವರು, ಯಾಕಂದರೆ ಎಲ್ಲ ಸಿಗುತ್ತೆ ಇಲ್ಲಿ ಅವರಿಗೆ ಸೌಲಭ್ಯಗಳು, ಹಾಗಾಗಿ ಇಲ್ಲೇ ಉಳ್ಕೊತಾರೆ. ಹಾಗಾಗಿ ಬೆಂಗಳೂರು ಸುತ್ತ ಏನೀಗ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ಆಗ್ತಾ ಇದೆ, ರಿಂಗ್ ರೋಡ್ ಆಗ್ತಾ ಇದೆ. ಆ ಸುತ್ತ ಈಗ 6 ಏನೋ ಪ್ರಪೋಸಲ್ ಇದೆ, ಇನ್ನೂ ಒಂದು 16 ಆದರೂ ಕೂಡ ಸೂಕ್ತನೇ. ಯಾಕಂದರೆ ಜನಸಾಂದ್ರತೆ ಡಿವೈಡ್ ಆಗೋದ್ರಿಂದ ಅವ್ರಿಗೂ ಅಲ್ಲಿ ಹೊಸ ಏನು ಸೌಲಭ್ಯಗಳು, ಸೌಕರ್ಯಗಳು ಸಿಗಬೇಕು, ಎಲ್ಲ ಕೂಡ ಸಿಗುತ್ತೆ. ಮತ್ತು ಈಗಿನ ಬೆಂಗಳೂರಿನ 1.5 ಕೋಟಿ ನಾಗರಿಕರು ಏನಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸರ್, ಈಗ ಈ ಗ್ರೇಟರ್ ಬೆಂಗಳೂರಿಂದಾಗಿ ಪರಿಸರ ಸಮತೋಲನ ಆಗುವಂಥ ಸಾಧ್ಯತೆ ಇರುತ್ತಾ, ಅಥವಾ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ? ಸರ್, ಇವರು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಮಾತ್ರ ಅದೆಲ್ಲ ಆಗೋ ಸಾಧ್ಯತೆ ಇದೆ. ಅದೆಲ್ಲ ಮತ್ತೆ ಸೇಮ್ ಇಲ್ಲೇನು ಬೆಂಗಳೂರಿನ ಹೆಂಗೆ ಹಾಳು ಮಾಡಿದಾರೋ ದ ಸೇಮ್ ವೇನಲ್ಲಿ ಏನಾದರೂ ಹಾಳು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಪಕ್ಷದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಸೇಮ್ ಥಿಂಗು ಇವರು ಇನಿಷಿಯಲಿಗೆ ಹೆಂಗೆ ಅಂತಂದರೆ, ನಮ್ಮ ಎಲ್ಲ ಒಂದು ಕೆಲವು ಇಂಪಾರ್ಟೆಂಟ್ ಪ್ರತಿನಿಧಿಗಳು ಏನಪ್ಪ ಅಂತಂದರೆ, ಆರಂಭ ಶೂರ್ ಅಂತ. ಓಕೆ, ಸ್ಟಾರ್ಟಿಂಗ್ ಭಾಳ ಎಲ್ಲ ಪಿಕ್ಚರೈಸೇಷನ್ ಹೆಂಗೆ ಕೊಡ್ತಾರೆ ಅಂತಂದರೆ ನೀವು ಯಾರು ಬಿಲೀವ್ ಮಾಡೋಕ್ಕಾಗಲ್ಲ. ಓಕೆ, ಅತ್ಯದ್ಭುತವಾಗಿ ಕೊಡ್ತಾರೆ. ಅದಕ್ಕೆ ಆಶ್ವಾಸನೆ, ಅದು ಎಲ್ಲವೂ ನಗ್ನ ಸತ್ಯನೇ ಇದೆ. ಆಶ್ವಾಸನೆಗಳು ಏನು ಕೊಡ್ತಾರೋ ಅದು ಯಾವುದೂ ಈಡೇರಿಸಂಗಿಲ್ಲ ಅಂತ ಹೇಳ್ಬಿಟ್ಟು, ಈ ಆಶ್ವಾಸನೆ ಏನಿರುತ್ತೆ ಸ್ಟಾರ್ಟಿಂಗ್ ಏನು ಯಾವುದು ಎನರ್ಜಿಲಿರುತ್ತೋ ಅದು ನೆಕ್ಸ್ಟ್ ಬರ್ತಾ ಅದು ಇರಲ್ಲ. ಓಕೆ, ಅದಕ್ಕೆ ನಾವು ಹೇಳೋದೇನಪ್ಪ ಅಂತಂದರೆ, ಯಾಕಂದರೆ ಇವ್ರಿಗೆ ಏನು ಅಂತಂದರೆ ಆನ್ ಸ್ಪಾಟ್ ಯಾವ್ದಾರು ಒಂದು ಪರ್ಮಿಷನ್ ಕೊಟ್ಟು ಬಿಡಬೇಕು. ಆ ಪರ್ಮಿಷನ್ ಆನ್ ಸ್ಪಾಟ್ ಏನು ದುಡ್ಡಿದೆಯೋ ಅದು ತೊಗೊಂಡ್ಬಿಡ್ಬೇಕು ಅಷ್ಟೇ, ಟೇಬಲ್ ಕೆಳಗಡೆ. ಮುಂದಿನ ಅಲ್ಲಿ ಏನು ಹಾಳಾಗೋಗಿದೋ ಗೊತ್ತಿಲ್ಲ. ಸರ್, ಇವತ್ತಿಗೂ ಹೇಳ್ತೀನಿಲ್ಲ, ರೋಡ್ ಕಟ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಬನ್ನಿ, ಈಗಲೂ ಮಿನಿಮಮ್ ಅಂದರೆ 1000 ರೋಡ್ ಕಟ್ಟಿಂಗ್ಸ್ಗಳು 1 ವರ್ಷ 2 ವರ್ಷ ಆಯಿತು ಮಾಡಿಬಿಟ್ಟು ಅದು ಹಾಗೆ ಮಾಡಿದ್ದಾರೆ ಎಂತೆಂಥ ಮೇನ್ ರೋಡ್ಗಳಲ್ಲಿ. ಓಕೆ, ನಿಮ್ಮೆಲ್ಲ ವೆಹಿಕಲ್ಗಳು ಬರಬೇಕು. ಓಕೆ, ಅಲ್ಲಿಗೆ ಬಂದ ತಕ್ಷಣ ಮತ್ತೆ ಫಸ್ಟ್ ಗೇರ್, ಯಾಕಂದರೆ ಅಷ್ಟು ಕೆಳಗೆ ಧರ್ಕತಕ್ಕೆ ಕುತ್ಕೊಳ್ಳುತ್ತೆ. 2 ವೀಲರ್ಗಳು ಎಷ್ಟೋ ಜನ ಬಿದ್ದುಬಿಟ್ಟಿದ್ದಾರೆ, ಯಾಕಂದರೆ ಗೊತ್ತಾಗಲ್ಲ ರೋಡ್ ಅಂತ ಸುಮ್ಮನೆ ಫಾಸ್ಟಾಗಿ ಬರ್ತಾರೆ. ಓಕೆ, ಬಂದರು ಅಂತಂದ್ರೆ ಅಲ್ಲಿ ಸಡನ್ನಾಗಿ ಗುಂಡಿ ಬಂದಿರುತ್ತೆ, ಬೀಳ್ತಾರೆ. ಹಿಂದ್ಗಡೆ ಯಾವುದಾದ್ರೂ ಲಾರಿ ಬಸ್ಸು ಬಂತಂದ್ರೆ ನೀಟಾಗಿ ಅಲ್ಲೇ ಸ್ಪಾಟ್ ಡೆತ್ತು ಅಥವಾ ಇನ್ನೊಂದು ಹಾಸ್ಪಿಟಲೈಸೇಷನ್ ಆಗಬೇಕಾಗತ್ತೆ. ನಾನು ಹೇಳಿದ್ದು ಫಸ್ಟ್ ನೀವು ಇದು ಇರೋದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿ, ಹೌದಲ್ವಾ? ಮಾಡಿ. ಇಲ್ಲ, ಮನಸ್ಸಿಗೆ ಬಂದ ಪರ್ಮಿಷನ್ ಕೊಟ್ಟು ಬಿಡಬೇಕು, ಅದು ಬೇಡ. ಈಗ ಯಾಕಪ್ಪ ನಿಮಗೆ ಗ್ರೇಟರ್ ಬೆಂಗಳೂರು ಯಾಕೆ? ಇದ್ರ ಜೊತೆಗೆ ಸೆಂಟರ್ ಆಫ್ ದ ಸಿಟಿ, ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ದಾವಣಗೆರೆ ಎಕ್ಸಾಂಪಲ್ ಅನ್ಕೊಳ್ಳೋಣ. ಓಕೆ, ಈಗ ಸ್ಮಾರ್ಟ್ ಸಿಟಿಲಿ ಅದೊಂದು ಕನ್ಸಿಡರೇಷನ್ ಆಗಿದೆ, ಅದನ್ನು ಇಂಪ್ರೂವ್ ಮಾಡಿ. ನಿಮ್ಗೆ ಇಷ್ಟು ಕೋಟಿ 12,150 ಕೋಟಿ ಸಮಥಿಂಗ್ ನೀವು ಏನು ಮಾಡೋದು ಬದಲಾಗಿ ಅಲ್ಲಿ ಇನ್ನೊಂದು 100 ಕೋಟಿ ಇನ್ವೆಸ್ಟ್ ಮಾಡಿಬಿಟ್ರೆ 6 ಒಂದು ಟೌನ್ ಸಿಟಿಗಳಲ್ಲಿ ಬರೀ 100 crores ಇನ್ವೆಸ್ಟ್ ಮಾಡಿಬಿಟ್ರಿ ಅಂತಂದ್ರೆ ನಿಮಗೆ ಅಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಕಟ್ರಿ.
ಎಲ್ಲರನ್ನ ಯಾಕೆ ಇಲ್ಲೇ ಪ್ರೆಜರ್ ಹಾಕ್ತೀರಾ? ಇನ್ನೊಂದು ಸ್ವಲ್ಪ ದಿನಕ್ಕೆ ಏನಾಗುತ್ತೆ ಗೊತ್ತಾ, ಮತ್ತೆ ಇಲ್ಲಿನ ಜನ ನೀವು ಇಲ್ಲಿ ಮನೆ ಇದ್ದವರು ಗ್ರೇಟರ್ ಬೆಂಗಳೂರು ಅಲ್ಲಿ ಹೋಗ್ಬಿಟ್ಟು ಮನೆ ಕಟ್ಟಲ್ಲ ಅಂತ ತಿಳ್ಕೊಳ್ರಿ ಆಯಿತಾ. ಅಲ್ಲೇನಾರು ಇದನ್ನು ಕೊಟ್ರಿ ಅಂತಂದ್ರೆ ಅಲ್ಲೇನೋ ಆಫೀಸ್ ಮಾಡಿದ್ರೆ ಇಲ್ಲಿಂದನೇ ಮತ್ತೆ ಅಲ್ಲಿಗೆ ಓಡಾಡ್ತಾರೆ, ಮತ್ತು ಡಬಲ್ ಟ್ರಾಫಿಕ್ಕು. ಓಕೆ, ಅದ್ರ ಬದಲಾಗಿ ಅವ್ರವ್ರ ಊರುಗಳಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬೆಳಗಾವಿ ಹೆಂಗಿದ್ರು ಸುವರ್ಣಸೌಧ ಕಟ್ಟಿದ್ದೀರಾ, ಓಕೆ, ಅಲ್ಲೊಂದು ಸ್ವಲ್ಪ ಕೆಲವು ಸಾಫ್ಟ್ವೇರ್ ಕಂಪ್ನಿ ತಂದು ಹಾಕ್ರಿ. ಅಲ್ಲೊಂದು ಸ್ವಲ್ಪ ದಾವಣಗೆರೆ, ಇಡೀ ಕರ್ನಾಟಕದ ಮಧ್ಯಪ್ರದೇಶ, ಅಲ್ಲಿಗೊಂದು ಸ್ವಲ್ಪ ಹಾಕಿ ನೀವು. ಅಲ್ಲಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಜನ ಅಲ್ಲಿಂದ ಎಷ್ಟೋ ಜನ ಬರ್ತಾರೆ, ಇಲ್ಲ ಅದನ್ನು ಬರೋದು ಅವಾಯ್ಡ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ನು, ಓಕೆ, ಎಲ್ಲ ಚೈನಾದಲ್ಲಿ ಎಲ್ಲೆಲ್ಲ ಎಂತೆಂಥ ಟ್ರೈನ್ಗಳು ಬಂದಾಯಿತು. ಓಕೆ, ಮಿನಿಮಮ್ ಏನಿಲ್ಲ ಅಂದರೂ ದಾವಣಗೆರೆಯಿಂದ ಎಕ್ಸಾಂಪಲ್ ನೀವು ಬೆಂಗಳೂರಿಗೆ ಬರೋಕ್ಕೆ 45 ಮಿನಿಟ್ಸ್ ಒಳಗಡೆ ಒಂದು ಟ್ರೈನ್ ಬರ್ಬೋದು. ಅಷ್ಟೊಂದು ಸೌಕರ್ಯ ನೀವು ಒದಗಿಸ್ಬೋದು. ಓಕೆ, ಅದಕ್ಕೊಂದು 50 ಕೋಟಿ 100 ಕೋಟಿ ಇನ್ವೆಸ್ಟ್ ಮಾಡಿ ಅದಕ್ಕೊಂದು ಅಂಥ ಟ್ರೈನ್ ಒಂದು ಬಿಡಿ. ಯಾಕೆಲ್ಲ ಜನ ಇಲ್ಲಿಗೆ ಬಂದು ಇದಾಗಬೇಕು? ಅಲ್ಲಿಂದ ಬರಲಿ, ವರ್ಕ್ ಪ್ಲೇಸಿಗೆ ಬರಲಿ, ಕೆಲಸ ಮುಗಿಸ್ಕೊಳ್ಳಿ, 45 ಮಿನಿಟ್ಸು, ಇಟ್ಸ್ ಗುಡ್. ಓಕೆ, ಆರಾಮ್ ಅವ್ರ ಮನೆಯಿಂದನೇ ಹೊರಡ್ತಾರೆ. ಒಂದು 8:30 ಹೊರಟೆ ಅಂತಂದರೆ 9:30 ಇಲ್ಲಿ ಬೆಂಗಳೂರು ಕೆಲಸಕ್ಕೆ ಇದಕ್ಕೆ ಬರ್ತಾರೆ, ಕೆಲಸ ಮುಗಿಸ್ಕೊಂತಾರೆ, ನೆಕ್ಸ್ಟ್ ಆರಾಮಾಗಿ ಹೋಗ್ಬಿಡ್ತಾರಲ್ಲ. ಯಾಕೆ ಜನಸಂದಣಿ ಎಲ್ಲಿ ಉಳಿತು? ಈ ರೀತಿ ತಲೆ ಕಡೆ ಯೋಚನೆ ಮಾಡ್ರಿ. ಬೇರೆ ಬೇರೆ ಜಿಲ್ಲೆ ಕಡೆ ಗಮನ ಕೊಡಿ ಅಂತ ಗಮನ ಕೊಡಿ. ಇದನ್ನೇ ನೀವು ಯಾಕೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ 100% ಅವಶ್ಯಕತೆ ಇಲ್ಲ ಹೇಳ್ಬೇಕಂತಂದ್ರೆ. ಎಸ್ ಮೇಡಮ್, ಈಗ ಬೇರೆ ಬೇರೆ ನಗರಗಳಲ್ಲಿ ಈ ಒಂದು ಯೋಜನೆ ಸಕ್ಸಸ್ ಆಗಿಲ್ಲ, ಬಟ್ ನಮ್ಮ ರಾಜ್ಯದಲ್ಲಿ ಇದು ಸಕ್ಸಸ್ ಆಗುತ್ತಾ? ಖಂಡಿತ ಆಗಲ್ಲ. ಇವಾಗಂತೂ ಆಗಲ್ಲ, ಇನ್ನು ಸುಮಾರು ವರ್ಷ ಬೇಕಾಗತ್ತೆ. ಯಾಕೆಂದರೆ ಹಳ್ಳಿ ಜನ ಅವ್ರ ಪಾರ್ಟಿಗೆ ಅವ್ರು ಬದುಕಲಿಕ್ಕೆ ಬಿಡಲ್ಲ. ಈಗ ನಮ್ಮ ಬೆಂಗಳೂರಲ್ಲಿ ಫಸ್ಟಿಗೆ ಕೋಲಾರಲ್ಲಿ ತರಕಾರಿ ಸಿಗ್ತಾ ಇತ್ತು, ಹೊಸಕೋಟೆಗೆ ಹೋದ್ರೆ ತರಕಾರಿ ಸಿಗ್ತಾ ಇತ್ತು. ಈಗ ನೋಡಿ ಯಾವ ಹೊಲಗಳು ಇಲ್ಲ, ಎಲ್ಲದು ರಿಯಲ್ ಎಸ್ಟೇಟು, ಶಾಪ್ಸು, ಮತ್ತು ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ಯಾವುದು ಅಂದರೆ ಟೌನ್ಶಿಪ್ಸ್ಗಳು ಮಾಡಿದ್ದಾರೆ. ಈಗ ಪ್ರೈವೇಟ್ ಟೌನ್ಶಿಪ್ಪಲ್ಲಿ ಅಷ್ಟು ಡೆವಲಪ್ ಆದಾಗ ಗೌರ್ಮೆಂಟ್ ಟೌನ್ಶಿಪ್ ಯಾಕೆ ಡೆವಲಪ್ ಆಗಲ್ಲ? ಈಗ ಸರ್ ಹೇಳ್ದಂಗೆ ಅದು ಡಿಸೆಂಟ್ರಲೈಸ್ ಮಾಡಬೇಕು. ಈಗ ಮೈಸೂರಿದೆ, ಮೈಸೂರಲ್ಲೇ ಸಾಫ್ಟ್ವೇರ್ ಕಂಪ್ನೀಸ್ ಇಡಿ. ಅಷ್ಟು ಬ್ಯೂಟಿಫುಲ್ ಸಿಟಿಲಿ ಯಾರು ಇರ್ಲಿಕ್ಕೆ ಇಷ್ಟಪಡಲ್ಲ? ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ತುಮಕೂರಿದೆ, ಸುತ್ತಮುತ್ತ ಇರೋದನ್ನೇ ಮಾಡಿದ್ರೆ ತುಮಕೂರು ಟು ಬೆಂಗಳೂರು ಏನು ತುಂಬ ದೂರ ಆಗೋದಿಲ್ಲ. ಅದನ್ನು ಬಿಟ್ಟು ಇರೋ ಹಳ್ಳಿಗಳ ಜೀವನನೇ ಹಾಳು ಮಾಡ್ತೀರಾ. ಈಗ ನೋಡಿ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಇದೆ. ಯಾಕೆಂದರೆ ಬಿಕಾಸ್ ಆಫ್ ಟೆನ್ಷನ್ನು. ಆಫೀಸ್ಗೆ ಹೋಗಬೇಕು, ಮನೆಗೆ ನಾವು 2 ಗಂಟೆಗೆ ಬಿಟ್ಟರೆ 3 ಗಂಟೆಗೆ ಬರ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಯಾಕೆಂದರೆ ಟ್ರಾಫಿಕ್ಕು, ಎಲ್ಲಿ ಟ್ರಾಫಿಕ್ ಆಗುತ್ತೆ ಗೊತ್ತಿಲ್ಲ, ಎಲ್ಲಿ ಗುಂಡಿ ಇರುತ್ತೆ ಗೊತ್ತಿಲ್ಲ, ಯಾವಾಗ ಬ್ಲಾಕ್ ಆಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಗುಂಡಿಯಿಂದ ಯಾರು ಬಿದ್ದುಬಿಟ್ರೆ ಅದು ಇನ್ನು ರೋಡೆಲ್ಲ ಬ್ಲಾಕೇಜ್ ಆಗುತ್ತೆ. ಅದನ್ನೇ ಇವ್ರು ಮಾಡ್ಲಿಕ್ಕೆ ರೆಡಿ ಇಲ್ಲ. ಈಗ ಮತ್ತೆ BBMP ನಾನು ಮೊದಲೇ ಹೇಳ್ದಂಗೆ ನಮ್ಮ BBMPನಲ್ಲೇ ಎಷ್ಟು ಸಮಸ್ಯೆಗಳಿದೆ. ವಾಟರ್ ಸಮಸ್ಯೆ ಇದೆ, ಫ್ಲಡ್ಡಿಂಗ್ ಇಶ್ಯೂ ಇದೆ. ಯಾಕೆಂದರೆ ಒಂದು ಈಗ ಅಂಡರ್ ಪಾಸಲ್ಲೇ ಒಂದು ಕಾರೇ ಮುಳುಗೋಗಿ ಸತ್ತೋದ್ರು ರೀಸೆಂಟಾಗಿ. ಆ ಥರ ಸಮಸ್ಯೆನೇ ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೆಟ್ಟಿಗೆ. ಈಗ ಒಂದು ಮಳೆ ಬಂದರೆ ನಿಮಗೆ ಈಗ ಬೆಂಗಳೂರು ಮೈಸೂರು ಹೈವೇನಲ್ಲೇ ನೀರು ನಿಂತ್ಕೊಳ್ಳುತ್ತೆ, ನಾವು ಟೋಲ್ ಕೊಟ್ಟು ಹೋಗಿರ್ತೀವಿ. ಈಗ ಯಾಕೆಂದರೆ ಇವ್ರು ಮಾಡ್ತಿರೋದು ಜನಗಳಿಗೆ ಉಪಯೋಗ ಆಗಬೇಕು. ಈಗ ನೋಡಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರು ಎಲ್ಲ ಆಯಿತು. ಆ ಸುತ್ತಮುತ್ತ ಜನಗಳಿಗೆ ಎಷ್ಟು ಜನದ ಜೀವನನೂ ಹಾಳಾಗೋಯ್ತು. ಶಾಪ್ಸು ಎಲ್ಲರೂ ಹೋಯ್ತು, ಅಂಗಡಿಗಳು ಇಟ್ಕೊಂಡವ್ರದ್ದು ಆಯಿತು. ಚನ್ನಪಟ್ಟಣದ ಜನ ಎಲ್ಲ ಮಣ್ಮುಕ್ಕೋದು. ಯಾಕೆಂದರೆ ಅವ್ರು ರಸ್ತೆನಲ್ಲೇ ಮಾಡ್ತಾಯಿದ್ರು. ಈಗ ಒಂದು ಸಲ ಇಲ್ಲಿ ಬಸ್ ಹತ್ತಿದ್ರೆ, ಕಾರ್ ಹತ್ತಿದ್ರೆ ನಾವು ಮತ್ತೆ ಮೈಸೂರು ತನಕ ಇಳಿದು ಒಂದು ಬಾತ್ರೂಮ್ಗೆ ಹೋಗ್ಲಿಕ್ಕೂ ಇರೋದಿಲ್ಲ. ಆ ಥರ ಇರುತ್ತೆ. ಬಟ್ ರೋಡ್ಗಳು ಕರೆಕ್ಟಾಗಿದೆಯಾ? ಅದೂ ಇಲ್ಲ. ಎಷ್ಟೊಂದು ಆಕ್ಸಿಡೆಂಟ್ಗಳು ಆಗ್ತಾಯಿತ್ತು. ಅದನ್ನೇ ಇವರು ಸರಿಯಾಗಿ ಮಾಡ್ತಾ ಇಲ್ಲ. ಆಮೇಲೆ ಏನಾಗಿದೆ, ವಾಟರ್ ಇಶ್ಯೂಸ್ ಇದೆ, ಸಾಲ್ವ್ ಮಾಡಿಲ್ಲ. ಫ್ಲಡ್ಡಿಂಗ್ ಇಶ್ಯೂಸ್ ಸಾಲ್ವ್ ಮಾಡಿಲ್ಲ. ಟ್ರಾಫಿಕ್ ಇಶ್ಯೂಸ್ ಅಂತೂ ಸಾಲ್ವೇ ಮಾಡಿಲ್ಲ. ಆಮೇಲೆ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಕಾರುಗಳಿರುತ್ತೆ, ವೆಹಿಕಲ್ ಇರುತ್ತೆ. ನಾವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತೀವಿ. ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, BMTCಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಪಬ್ಲಿಕ್. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ತುಂಬ ರಿಕ್ವೆಸ್ಟ್ ಮಾಡಿ ನಮ್ಮ ಏರಿಯಾಗೆ ಒಂದು BMTC ಬಸ್ಗಳು ಬೇಕು, ಮೆಟ್ರೋ ಕನೆಕ್ಟಿವಿಟಿ ಬೇಕು, ಜನಗಳು ಓಡಾಡ್ತಾರೆ ಅಂತ ಕಷ್ಟ ಬಿದ್ದವ್ರಿಗೆ ಒಂದು 10 ಸಲ ಹಿಂದೆ ತಿರುಗಿದ್ಮೇಲೆ ಸಿಕ್ಕಾಬಟ್ಟೆ ಬಸ್ಗಳು ಕೊಟ್ಟರು, ಎಲ್ಲ ಕಡೆಗೂ ಬಸ್ಗಳು ಕೊಟ್ಟರು. ಪ್ರಾಬ್ಲಮ್ ಏನು ಗೊತ್ತಾ, ಬಸ್ ಸ್ಟ್ಯಾಂಡ್ ಫುಲ್ ಪಾರ್ಕಿಂಗ್ ಲಾಟ್ ಆಗುತ್ತೆ. ನಾವು ಪಾರ್ಕಿಂಗ್ ಲಾಟ್ ಮಾಡ್ತಾ ಇದ್ದೀರಾ ಅಂತ ಹೋಗಿ ಕೇಳಿದ್ರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಅವ್ರಿಗೆಲ್ಲರಿಗೂ ಯಾರನ್ನ ಉಳಿಸ್ಬೇಕು? ಅಂಗಡಿಯವ್ರನ್ನ. ಕಮರ್ಷಿಯಲ್ ಪ್ರಾಪರ್ಟಿ ಮೇಡಮ್, ಕಮರ್ಷಿಯಲ್ ಪ್ರಾಪರ್ಟಿ ಇವ್ರಿಗೆ ತೊಂದರೆ ಆಗುತ್ತೆ. ಯಾವಾಗಲೇ ಟ್ರಾಫಿಕ್ ಪ್ರಾಬ್ಲಮ್ ಇದ್ದಾಗ ನಾವು ಹೋಗಿ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವರು ಟ್ರಾಫಿಕ್ ಪಾರ್ಕಿಂಗ್ ವಿಷಯ ಅಂತ ಹೇಳ್ತಾರೆ. ಇವ್ರು ಪಾರ್ಕಿಂಗ್ ಏನು ಮಾಡ್ತಾನೆ ಇಲ್ಲ. ನೋ ಪಾರ್ಕಿಂಗಲ್ಲಿ ಅಂಗಡಿಗಳು ಯಾವುದೇ ಏರಿಯಾದಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಅಂತ ಇರುತ್ತೆ. ನೋ ಪಾರ್ಕಿಂಗಲ್ಲೇ ಎಲ್ಲ ವೆಹಿಕಲ್ಸ್ ನಿಂತಿರುತ್ತೆ. ಅದಕ್ಕೆಲ್ಲ ಫೈನ್ ಹಾಕಿದರೆ ಇವ್ರಿಗೆ ಕೋಟ್ಯಂತರ ರೂಪಾಯಿ ದುಡ್ಡು ಬರುತ್ತೆ. ಹಾಕಲ್ಲ. ಯಾಕೆ ಅಂದರೆ ಪೊಲೀಸ್ನವರು ಪ್ಲಸ್ ಅಲ್ಲಿ ಶಾಪ್ನವ್ರಿಗೆಲ್ಲ ಟೈಅಪ್ ಇರುತ್ತೆ. ನೀವು ನಮ್ಮ ಅಂಗಡಿ ಮುಂದೆ ನಿಂತ್ಕೊಳ್ಳಿ, ಏನಾಗಲ್ಲ ಅಂತಾರೆ. ಯಾಕಾಗಲ್ಲ? ಏನಾಗಲ್ಲ? ಒಬ್ಬ ಕಾಮನ್ ಪೀಪಲ್ಗಾದ್ರೆ ಏನಾದರೂ ಆಗುತ್ತೆ, ಅವ್ರಿಗೆ ಯಾಕಾಗಲ್ಲ? ಯಾಕೆಂದರೆ ಭ್ರಷ್ಟಾಚಾರ, ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಇವ್ರು ಮಾಡ್ತಿರೋದು ಏನು ಗೊತ್ತಾ, ಬಿಡದಿಯಲ್ಲೆಲ್ಲ ಬೆಳೆದಿರೋದು ಅಂದರೆ ಇವ್ರು ರಿಯಲ್ ಎಸ್ಟೇಟು ಎಕರೆಗಟ್ಟಲೆ ಜಾಗ ಯಾವಾಗಲೂ ಕೊಂಡ್ಕೊಂಡಿದ್ದಾರೆ. ನಮ್ಮ ಜನ ಹುಚ್ಚರು. ಅಲ್ಲಿ ಟೌನ್ಶಿಪ್ ಬರುತ್ತಪ್ಪ, ನಾವು ಮುಂದೆ ಕೋಟ್ಯಂತರ ಆಗ್ಬಿಡ್ತೀವಿ ಅಂತ ಎಲ್ಲ ತೊಗೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ. ಅದು ಒಂದು ಲ್ಯಾಂಡ್ ಮಾಫಿಯಾ ಒಂದು ಆಗುತ್ತೆ ಹೊರತು ಏನೂ ಆಗೋದಿಲ್ಲ. ಅಲ್ಲಿರೋ ರೈತರು ಏನು ಮಾಡ್ತಾರೆ ಗೊತ್ತಾ, ಬೆಳೆಯೋದು ನಿಲ್ಲಿಸ್ಬಿಡ್ತಾರೆ.
ಅವ್ರೇನು ಮಾಡ್ತಾರೆ, ಯಾವುದಾದ್ರೂ ಶಾಪ್ಸು ಕೊಟ್ಬಿಡೋಣ ನಮ್ಮ ದುಡ್ಡು ಬರುತ್ತೆ ಅಂತ ಅವ್ರ ಜೀವನನೂ ಇವ್ರು ಹಾಳು ಮಾಡಿರ್ತಾರೆ. ಅವರು ಕನಸಿನ ಕಟ್ಕೊತಾರೆ, ನನ್ನ ಒಂದು ಎಕರೆ 50 ಕೋಟಿಗೆ ಹೋಗುತ್ತೆ, 10 ಕೋಟಿಗೆ ಹೋಗುತ್ತೆ, 20 ಕೋಟಿಗೆ ಹೋಗುತ್ತೆ ಅಂತ ಕುತ್ಕೊಂಡಿರ್ತಾರೆ ಅವರು. ಯಾಕೆಂದರೆ ಹೈವೇನಲ್ಲಿ ಇರೋರೆಲ್ಲ ಅದು ರಿಯಾಲಿಟಿ ಅಲ್ಲ, ಅದು ಆಗೋದು ಇಲ್ಲ, ಅವ್ರ ಬಡತನೂ ನೀಗೋದಿಲ್ಲ. ಅದ್ರ ಬಿಟ್ಬಿಟ್ಟು ಎಲ್ಲ ಸುತ್ತಮುತ್ತ ಇರೋ ಸಿಟಿಗಳನ್ನೆಲ್ಲ ಡೆವಲಪ್ ಮಾಡಿ, ಮಂಗಳೂರು ಡೆವಲಪ್ ಮಾಡಿ, ಬೆಂಗಳೂರು ಆದಮೇಲೆ ಮೈಸೂರು, ದೊಡ್ಡ ದೊಡ್ಡ ಸಿಟೀಸ್ ಡೆವಲಪ್ ಮಾಡಿ ಅಂತ ನಾವು ಕೇಳ್ತೀವಿ. ಇದರಿಂದ ಪರಿಸರಕ್ಕಂತೂ ಯಾವುದು ಉಪಯೋಗ ಅಂತೂ ಇಲ್ಲ. ಈಗ ನೋಡಿ, ಬೆಂಗಳೂರಲ್ಲಿ ಎಲ್ಲ ಮರಗಳಿಗೆ ಸರ್ ಹೇಳ್ತಾ ಇದ್ರು, ನಾವೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಮ್ಮ ಬಿಪ್ಯಾಕ್ ಸಂಸ್ಥೆಯಿಂದ. ಏನಂದರೆ ಎಲ್ಲ ಮರಗಳಿಗೆಲ್ಲ ಕಾಂಕ್ರೀಟ್ ಹಾಕಿ ಕಟ್ಬಿಡ್ತಾ ಇದ್ರು, ಮರಗಳೆಲ್ಲ ಟಾಪಾಲ್ ಆಗ್ತಾ ಇತ್ತು. ಅದಕ್ಕಾಗಿ ಮರಗಳು ಸುತ್ತ ಒಂದು ಕಟ್ಟೆ ಕಟ್ಟಿ ಅದ್ರ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಮಳೆ ಅಂದರೆ ಫ್ಲಡ್ಡಿಂಗ್ ಕಡಿಮೆ ಆಗುತ್ತೆ ಅಂತ ಎಲ್ಲಿ ಮಾಡಿದ್ರು? ಒಂದು ಸ್ವಲ್ಪ ಕಡೆಗೆ ಮಾಡಿದ್ರು, ಅದನ್ನೇ ಮಾಡ್ಲಿಕ್ಕೆ ದಿಕ್ಕಿಲ್ಲ. ಅದೆಲ್ಲ ನೀವು ಮಾಡಿದ್ರೇ ಏನಾದರೂ ಆಗುತ್ತೆ ಅಂತ ನಮ್ದು ಅಭಿಪ್ರಾಯ. ರಾಜಣ್ಣ ಸರ್, ಈ ಬೆಂಗಳೂರು ಯಾಕೆ ಟಾರ್ಗೆಟ್ ಅಂತ? ಬೇರೆ ಜಿಲ್ಲೆ ಕಾಣಿಸಿಲ್ವಾ ಇವರಿಗೆ? ಬೇರೆ ಬೇರೆ ಜಿಲ್ಲೆ ಅಭಿವೃದ್ಧಿ ಆದರೆ ಈಗ ದಿನನಿತ್ಯ ಸಾವಿರಾರು ಜನ ಬರೋದು ಬೆಂಗಳೂರಿಗೆ, ಅಟ್ಲೀಸ್ಟ್ ಆ ಜಿಲ್ಲೆಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿದೆ ಆದಲ್ಲಿ ಸಹಜವಾಗಿ ಅದು ಜನದಟ್ಟಣೆ ಕಡಿಮೆ ಆಗೇ ಆಗುತ್ತೆ. ಈಗ ಉದ್ದೇಶ ಬೆಂಗಳೂರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದು ಕಡಿಮೆ ಮಾಡಬೇಕು ಅನ್ನೋದೇ ತಾನೇ ಉದ್ದೇಶ. ಇದನ್ನ ಬೆಂಗಳೂರಿಗೆ ಅಲ್ಲ, ಬೆಂಗಳೂರಿನಲ್ಲಿ ಇರೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರೆ, ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಡಿಮೆನೇ ಇರೋರು. ನೋಡಿ, ನಮ್ಗೆ 62 ವರ್ಷ. ನಾವು ಹುಟ್ಟಿದಾಗ ಪರಿಸರ ಹೇಗಿತ್ತು ಅಂದರೆ ಇಲ್ಲಿ ಒಂದು ಡೆವಲಪ್ಮೆಂಟು, ಇನ್ನೊಂದು ಎನ್ವಿರಾನ್ಮೆಂಟು, ಇವೆರಡೂ ಕೂಡ ಜೊತೆಯಲ್ಲಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಎ ನೇಚರ್, ಪ್ರಕೃತಿ. ಭೂಮಿಯ ಉಗಮದ ಒಂದು ಇತಿಹಾಸದಿಂದ ಹಿಡಿದು ಇಲ್ಲಿನವರೆಗೂ ಇನ್ನು ಮುಂದಕ್ಕೂ ಈ ಬದಲಾವಣೆ ನಿರಂತರವಾಗಿ ಆಗ್ತಾ ಇರುತ್ತೆ. ಆದರೆ ಮನುಷ್ಯರಾಗಿ ನಾವು ಅದನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ಬುದ್ಧಿವಂತಿಕೆ ನಮಗಿರಬೇಕೇ ಹೊರತು ಈಗ ಸಿಕ್ತು ಈ ಕ್ಷಣಕ್ಕೆ ನನಗೇನೋ ಆಗಬೇಕು, ಈಗ ನಾವು ಜನ್ರೇಷನು ನಾವೇನೋ ಇದು ಮಾಡಿ ವಾಟ್ ಅಬೌಟ್ ನೆಕ್ಸ್ಟ್ ಮೈ ಚಿಲ್ಡ್ರನ್, ಮೈ ಗ್ರ್ಯಾಂಡ್ ಚಿಲ್ಡ್ರನ್, ಇದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಆಲೋಚನೆಗಳನ್ನ ಮಾಡಬೇಕು. ಮೇಡಮ್ ಅವ್ರು ಹೇಳಿದಾಗೆ ಈಗ ಗ್ರೇಟರ್ ಬೆಂಗಳೂರು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದಕ್ಕೆ ಬ್ಲೂ ಪ್ರಿಂಟ್ ಇಲ್ಲ. ಏನು ಮಾಡ್ತಾರೆ, ಇವ್ರಿಗೆ 2 ಎಕರೆ ಅವ್ರಿಗೆ 2 ಎಲ್ಲ ಪ್ರೈವೇಟು ಕೊಟ್ಬಿಟ್ರೆ ನೀವು ಶ್ರೀಮಂತರು ಆಗ್ತೀರಿ ಹೊರತು ವಾಸ್ತವಿಕ ಸ್ಥಿತಿ ಈಗೇನಿದೆಯಲ್ಲ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಏಕೆಂದರೆ ಈಗ ಡಿನೋಟಿಫೈ ಆಗಿ ಈ ಲೇಔಟ್ಗಳನ್ನೆಲ್ಲ ಮಾಡಿ ಇವತ್ತು ನಗರ ಅಡಿ ತದ್ವಾ ಒಂದು ರೋಡ್ ಕನೆಕ್ಟಿವಿಟಿ ಇಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಸಮಸ್ಯೆಗಾಗಿ ಇವತ್ತು ನಾವು ಒದ್ದಾಡ್ತೇವೋ ಅಂತಹಕ್ಕಿಂತ ಇನ್ನೂ ಹೆಚ್ಚಿಗೆ ಸಮಸ್ಯೆಗಳ ಆ ಒಂದು ಮುಂದಿನ ಗ್ರೇಟರ್ ಬೆಂಗಳೂರಲ್ಲಿ ಆಗದೇ ಇರೋ ಥರ ನೋಡ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಸ್ವಾಗತಾರ್ಹ. ಆದರೆ ಅದ್ರ ಬಗ್ಗೆ ಯಾವುದು ಬ್ಲೂ ಪ್ರಿಂಟು ಯಾರಿಗೂ ಅದ್ರ ಕಲ್ಪನೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿನ ರಾಜಕೀಯ ಇಚ್ಛಾಶಕ್ತಿ ಮತ್ತು ನಡೆಗಳು ನೋಡಿದಾಗ ಬಹುತೇಕ ಏನು ಉತ್ತಮವಾಗಿ ನಗರಗಳು ನಿರ್ಮಾಣ ಆಗ್ತದೆ ಅನ್ನೋ ಒಂದು ನಂಬಿಕೆ ಖಂಡಿತ ನಮಗೆ ಇನ್ನೂ ಬರ್ತಿಲ್ಲ. ಅದನ್ನು ಅವ್ರು ಬರ್ಸೋದ್ರೆ ಭಾಳ ಸಂತೋಷ ಅಂತ ಹೇಳ್ತೀವಿ. ಅದೇ ಜನರ ಮುಂದೆ ಬ್ಲೂ ಪ್ರಿಂಟ್ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ಏನು ಅಂತೇಳಿ ಹೇಳ್ತೀವಿ. ಈಗ ಬೆಂಗಳೂರು ನಗರ ಸುತ್ತ ಯಾರು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಬ್ಲೂ ಪ್ರಿಂಟ್ ಕೊಡಿ ನೀವು. ನೀವು 2 ಎಕರೆ ಅವ್ರಿಗೆ 4 ಕುಂಟೆ ಇವ್ರಿಗೆ ಅವ್ರವ್ರಿಗೇನೆ ಪರ್ಮಿಷನ್ ಕೊಟ್ಬಿಟ್ಟು ಬಿಟ್ಟರೆ ಅವರು ಏನು ಮೂಲಭೂತ ಸೌಕರ್ಯ ನೀವು ಕೊಡೋಕ್ಕಾಗುತ್ತೆ? ನೀವು ಅದೇ 20, 30, 40 ಮಾಡ್ತೀರಿ. ಈ ಬೆಂಗಳೂರು ಏನಿದೆ ಇದಕ್ಕಿಂತ ಕೆಟ್ಟದಾಗಿ ನಗರ ನಿರ್ಮಾಣ ಸೃಷ್ಟಿ ಆಗುತ್ತೆ. ಏನೂ ಆಗಲ್ಲ, ಏನು ಬೆಸ್ಟಿಂದ ವರ್ಸ್ಟ್ಗೆ ಹೋಗ್ತೀವಿ ಅಷ್ಟೇ. ವೀರಣ್ಣ ಸರ್, ಈಗ ಇದರಲ್ಲೂ ಭ್ರಷ್ಟಾಚಾರ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಪಾರದರ್ಶಕವಾಗಿ ನಡೆಯುತ್ತೆ ಹೇಗೆ ಅಂತೇಳಿ? ನೋಡಿ, ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾವತ್ತು ಯೋಜನೆಗಳು ಪಾರದರ್ಶಕವಾಗಿ ಆಗಬೇಕು, ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು, ಆವಾಗಲೇ ಮುಂದುವರಿಯೋದಕ್ಕಾಗೋದು. ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ರಾಜಧಾನಿ ಬೆಂಗಳೂರು ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನೋಡಿ, ನಾನೊಂದು ಉದಾಹರಣೆ ಹೇಳ್ತೀನಿ. 2004-05 ಬೆಂಗಳೂರಿನ ರಿಂಗ್ ರಸ್ತೆ ಆಯಿತು. ಸುಮಾರು 58 ಕಿಲೋಮೀಟ್ರ್ ಇದೆ. 58 ಕಿಲೋಮೀಟ್ರ್ ರಿಂಗ್ ರಸ್ತೆಗೂ ಕೂಡ ಪೂರ್ತಿ ಎರಡೂ ಬದಿ ಹೈಕೋರ್ಟು ಸುಮಾರು ಸಲ ರಾಜ್ಯ ಸರ್ಕಾರಗಳಿಗೆ ವಾರ್ನ್ ಮಾಡಿದೆ, ಪೂರ್ಣ ಸರ್ವಿಸ್ ರಸ್ತೆ ಇರಬೇಕು. ಕೆಲವು ಜಾಗಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆನೇ ಪೂರ್ಣ ಆಗಿಲ್ಲ. ಅದರಲ್ಲಿ ಬಾಧಿತ ಆಗಿರೋದು ನಾನು ಕೂಡ ಒಬ್ಬ. ನಾನು ರಾಜರಾಜೇಶ್ವರಿ ನಗರ ಕಾನ್ಸ್ಟಿಟ್ಯೂಯೆನ್ಸಿಯ ಲೆಗ್ಗೆರೆ ವಾರ್ಡ್ನ ನಿವಾಸಿ ಕೂಡ ನಾನು. ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಎರಡೂ ಬದಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರು ಸರ್ವಿಸ್ ರಸ್ತೆನೇ ಕಂಪ್ಲೀಟ್ ಆಗಿಲ್ಲ. ಇವತ್ತವರೆಗೂ ನಾನು ಕೂಡ RTA ಹಾಕಿ ಎಲ್ಲ ತೊಗೊಂಡೆ, ಯಾಕೆ ಪೂರ್ಣ ಆಗಿಲ್ಲ ಮಾಹಿತಿ ಇನ್ನೂ BDAಗೂ ಗೊತ್ತಿಲ್ಲ, BBMP ಯಾವುದೇ ಅಧಿಕಾರಿಗಳಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಹೈಕೋರ್ಟ್ ಕೂಡ ಸುಮಾರು ಸಲ ವಾರ್ನ್ ಮಾಡಿದೆ ಸರ್ವಿಸ್ ರಸ್ತೆ ಪೂರ್ಣ ಆಗಬೇಕು ಅಂತೇಳಿ. ಅಂದರೆ ಈ ರೀತಿ 2 ದಶಕ ಆಗಿದೆ.
ಅಂದರೆ ಒಂದು ಸಣ್ಣ ಅರ್ಧ ಕಿಲೋಮೀಟ್ರ್ ಸರ್ವಿಸ್ ರಸ್ತೆನೇ. ಅಂದರೆ ಸುಮಾರು ನಾಗರಿಕರಿಗೆ ಅದು ತೊಂದರೆ ಆಗ್ತಾ ಇದೆ. ಅಪಘಾತದಲ್ಲಿ ಪ್ರತಿ ವರ್ಷ 20-25 ಜನ ಸಾವನ್ನಪ್ತಿದ್ದಾರೆ. ಭಾಳ ಸಲ ನಾವು ಕೂಡ ಹೋರಾಟ ಮಾಡಿದ್ದೀವಿ. ಅಲ್ಲಿ ನಿವಾಸಿಗಳ ಕ್ಷೇಮ ವಿರೋಧಿ ಸಂಘ ಇರ್ಬೋದು, ಹಲವು ಸಂಘ ಸಂಸ್ಥೆಗಳು ಇರ್ಬೋದು, ಈ ರೀತಿಯೆಲ್ಲ ಆಗ್ತಾ ಇದೆ. ಮೊದಲು ರಾಜ್ಯ ಸರ್ಕಾರ ಇರ್ಬೋದು ಅಥವಾ BBMP ಆಡಳಿತ ಇರ್ಬೋದು ಗಮನ ಕೊಡಬೇಕು. ಈ ಥರ ಎಲ್ಲಿ ಬೆಂಗಳೂರಿನಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ನಾಗರಿಕರಿಗಾಗುವಂಥ ಕುಂದುಕೊರತೆಗಳು ಇರ್ಬೋದು, ಸಮಸ್ಯೆಗಳಿರ್ಬೋದು, ಇದನ್ನೆಲ್ಲ ಸರಿ ಮಾಡಲಿ. ಅದೇ ರೀತಿ ಕೂಡ ಈಗ ನಾನು 10-12% ಬೆಂಗಳೂರಿನ ಜನಸಂಖ್ಯೆ ಗ್ರೋತ್ ಆಗ್ತಿದೆ ಅಂತ ಹೇಳಿದೆ, ಅದಕ್ಕೂ ಕೂಡ ಪರಿಹಾರ ಬೇಕು. ಈಗ ನಾವು ಜನಸಂಖ್ಯೆ ಹೆಚ್ಚಾಗೋದು ಸಮಸ್ಯೆ ಅಂತ ಅಂದ್ಕೊಂಡ್ರೆ ಪರಿಹಾರ ಬರಲ್ಲ. ಪರಿಹಾರ ಏನು? ಅವ್ರನ್ನ 18-20 ಲಕ್ಷ ಜನ ಬಂದರೆ ಬೆಂಗಳೂರಲ್ಲಿ ಅಕಾಮಿಡೇಟ್ ಆಗೋದಕ್ಕೆ ಜಾಗ ಆಗುತ್ತೆ. ನೀವು ಕೆಲವು ಬಡಾವಣೆ ಹೋಗಿ ನೋಡಿ, ಸೈಟೇ ಇಲ್ಲ. ಒಂದು ಸೈಟಲ್ಲಿ ಮನೆಗಳು 4-5 ಫ್ಲೋರ್ ಆಗಿದೆ. ಕನಿಷ್ಠ ಅಂದರೂ 40-50 ಜನ ವಾಸ ಮಾಡೋ 30-40 ಸೈಟಲ್ಲೂ ಕೂಡ ಇರೋವಂಥವ್ರು ಇದ್ದಾರೆ ಜನಸಂಖ್ಯೆ. ಈ ರೀತಿಯೆಲ್ಲ ಇರಬೇಕಾದ್ರೆ ಏನು ಮಾಡಬೇಕಾಗತ್ತೆ? ಇವತ್ತು ಬೆಂಗಳೂರನ್ನ ವಿಶ್ವನೇ ನೋಡ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಾಗಾಗಿ ಸೌಲಭ್ಯ ಕೂಡ ಸರ್ಕಾರದ ಹೊಣೆ ಕೂಡ ಸೌಲಭ್ಯ ಮಾಡಿಕೊಡೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರನೂ ಕೂಡ ಇದನ್ನು ಬರೇ ಫೈಲ್ಗಳಲ್ಲಿ ರೆಕಾರ್ಡ್ಗಳಲ್ಲಿ ಇರದೆ ಇದನ್ನು ಕಾರ್ಯಗತ ರೂಪಕ್ಕೆ ತರಬೇಕು. ತಂದು ಆದಷ್ಟು ಬೇಗ, ಇದು 2025ರಲ್ಲಿ ಇದ್ದೀವಿ, ಇನ್ನೂ 16 ವರ್ಷ ಆಗೋದು ಬೇಡ. ಬೇಗ ಮಾಡಿದ್ರೆ ಸಾಕಷ್ಟು ಅನುಕೂಲನೂ ಇದರಿಂದ ಆಗುತ್ತೆ. ಮತ್ತು ಜನತೆಗೂ ಕೂಡ, ಅಂದರೆ ಇರೋವಂಥ ನಾಗರಿಕರಿಗೂ ಕೂಡ ಕಿರಿಕಿರಿಗಳು, ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ಬೇರೆ ಥರ ಸಮಸ್ಯೆಗಳು ಇರ್ಬೋದು, ಎಲ್ಲ ಕೂಡ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಅನುಮಾನ ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ರಾಜ್ಕುಮಾರ್ ಸ್ಮಾರಕ ಇದೆಯಲ್ಲ, ಅಲ್ಲಿ ಒಂದು ಅಂಡರ್ ಪಾಸ್ ಮಾಡಿ ಅರ್ಧಕ್ಕಾಗಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ ಇವು ಗ್ರೇಟರ್ ಬೆಂಗಳೂರು ಮಾಡ್ತಾರಾ ಅನ್ನೋದಕ್ಕೆ ಅನುಮಾನ ಜನಗಳಲ್ಲಿ ಯಾಕೆ ಮೂಡುತ್ತೆ ಅಂದರೆ, ದಶಕಗಳ ಗಟ್ಟಲೆ ಆಗಿದೆ. ಆ ಜಾಗನೂ ವೇಸ್ಟು, ಅದಕ್ಕೆ ಹೂಡಿರೋ ಹಣನೂ ವೇಸ್ಟು, ಯಾರಿಗೂ ಪ್ರಯೋಜನಕ್ಕೆ ಬಾರ್ದಂಗಿದೆ. ಅದಷ್ಟೇ ಅಲ್ಲ, ಹಾಗೇನೇ ನಾವು ಕೆಂಗೇರಿ ಕಡೆಗೆ ನಾವು ಬರ್ತಾ BDA ಕಾಂಪ್ಲೆಕ್ಸ್ ಇರ್ಬೋದು, ಆ ಯೂನಿವರ್ಸಿಟಿ ಜಂಕ್ಷನ್ ಎಲ್ಲ ರಸ್ತೆಗಳು ಅಗದು ಬಿಟ್ಬಿಟ್ಟು 1.5 ವರ್ಷ ಆಯಿತು, ಅವು ಏನು ಮಾಡಿಲ್ಲ. ನೀವು ಇದನ್ನೇ ಮಾಡ್ತಾ ಇಲ್ಲ ಅಂದಮೇಲೆ ಗ್ರೇಟರ್ ಬೆಂಗಳೂರು ಮಾಡ್ತೀರಾ ಅನ್ನೋದು ನಂಬಿಕೆ ಜನಗಳಿಗೆ ಹೇಗೆ ಹುಟ್ಟಿಸ್ತೀರಿ? ಆಮೇಲೆ ಪ್ರಶ್ನೆ ಇದು 1 ತಿಂಗಳು 2 ತಿಂಗಳದು ಇದಲ್ಲ, ವರ್ಷಗಟ್ಟಲೆ ನೀವು ಇದನ್ನೇ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಬಗ್ಗೆ ಜನಗಳಿಗೆ ನಂಬಿಕೆ ಹೇಗೆ ಮೂಡುತ್ತೆ? ಸರ್, 12,150 ಕೋಟಿ ಲೂಟಿ ಆಗ್ಬೇಕಷ್ಟೇ. ರಾಜ್ಯ ಸರ್ಕಾರ ಇವತ್ತು 56,000 ಕೋಟಿ ಏನು ಮೀಸಲಿಟ್ಟಿದೆ ಇದಕ್ಕೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಗ್ಯಾರಂಟಿ ಅಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ, ಅಂದರೆ ಅಭಿವೃದ್ಧಿಗೋಸ್ಕರ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ನಾನು ಹೇಳ್ತಾ ಇರೋದು 56,000 ಕೋಟಿ. ಈ ಜನವರಿವರೆಗೂ ಅವರು ಖರ್ಚು ಮಾಡಿರೋದು ನೋಡಿದ್ರೆ ಇನ್ನೂ ಅರ್ಧ ಕೂಡ ಸಮೀಪಿಸಿಲ್ಲ. ಅಂದರೆ 3/4 ವರ್ಷ ಕಳೆದೋಗಿದೆ. ಅಂದರೆ ಈ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಸರ್ಕಾರ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದರಲ್ಲೂ ಕೂಡ ಭಾಳಷ್ಟು ಹಿಂದೆ ಬಿದ್ದಿದೆ. ಖಂಡಿತ ನಾವು ಈ ಸರ್ಕಾರಗಳಿಂದ ಈ ಏನು ಹೇಳ್ತಾ ಇದ್ದಾರೆ ಇದು ನಿರೀಕ್ಷೆಯಾಗೇನೆ ಉಳಿಬೋದು ಅಂತ ಅನಿಸುತ್ತೆ ನಮಗೆ. ಅದೇ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಪ್ರಮುಖವಾಗಿ ಸರ್ ನಾವು ಪರಿಸ್ಥಿತಿ ನೋಡಿ ಖರ್ಚು ವೆಚ್ಚದ ಬಗ್ಗೆ ಮಾತಾಡೋಣ. 1000 ಕೋಟಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಈಗ ಗ್ಯಾರಂಟಿ ಕೊಡೋದಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಅವ್ರ ಶಾಸಕರೇ ಆರೋಪ ಮಾಡ್ತಾ ಇರುವಂಥದ್ದು. ಇದರ ಮಧ್ಯೆ ಗ್ರೇಟರ್ ಬೆಂಗಳೂರು ಅನ್ನುವಂಥ ಈ ಒಂದು ಯೋಚನೆ ಇದೆಯಲ್ಲ, ಜನರನ್ನ ಬಕ್ರಾ ಮಾಡೋದು ಹೇಗೆ ಅಂತ? ಸರ್, ಬಕ್ರಾಕಿನ ಇನ್ನೊಂದು ಯಾವ್ದಾರು ಎಕ್ಸ್ಟ್ರಾರ್ಡಿನರಿ ವರ್ಡ್ ಇದ್ದರೆ ಅದನ್ನು ತಾವು ಹೇಳಿದರೆ ಅದಕ್ಕೆ ಸೂಟಬಲ್ ಆಗುತ್ತೆ ಅಂತ ಮನಸ್ಸಿಗೆ ಅಷ್ಟೇ. ಯಾವುದಿದೆ ಸರ್? ಓಕೆ, ನೋಡಿ ಹುಡುಕಡೆ ಎಲ್ಲರೂ ಸೇರ್ಕೊಂಡು, ಓಕೆ, ಈಗ ಮುಂಚೆ ಕಬಲ್ದು ಕಿವಿಬೇಲೆಲ್ಲ ಅದಕ್ಕಿದು ಕಾಲಿಫ್ಲವರ್ ಅಂತ ಹೇಳ್ದಂಗೆ ಅಷ್ಟೇ, ವೆರಿ ಸಿಂಪಲ್ ಕಾನ್ಸೆಪ್ಟು. ಅಲ್ಲ, ನನಗೆ ಯಾರಿಗೂ ಏನು ತೆಗಳೋದು ಇದು ಮಾಡೋದಂತಲ್ಲ, ನಾನು ಹೇಳ್ತಾ ಇರೋದು ವೆರಿ ವೆರಿ ಸಿಂಪಲ್ ಆ್ಯಂಡ್ ಸ್ಟೇಟ್ ಫಾರ್ ಒಂದೇ ಒಂದು ಕಾನ್ಸೆಪ್ಟು. ಇವರು ಒಂದು 4-5 ರೀಸನ್ ಕೊಡ್ತಾರೆ. ಮೇನ್ ರೀಸನ್ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಅನ್ನೋದೊಂದು ಇವ್ರದ್ದು ಮೇನ್ ಕಾನ್ಸೆಪ್ಟ್. ಹೌದಾ? ಓಕೆ, ಈ ಕಾನ್ಸೆಪ್ಟಿಗೆ ಬರ್ತೀನಿ. ಇವ್ರು ಯಾವತ್ತಾದರೂ ಒಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಲಿ. ನಿಜವಾಗ್ಲೂ ಹೇಳ್ತೀನಿ, ಮೆಟ್ರೋ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ವರ್ಲ್ಡ್ಸ್ ದಿ ಬೆಸ್ಟ್ ಕಾನ್ಸೆಪ್ಟ್ ನಮ್ಮ ಬೆಂಗಳೂರಿಗೆ ಬಂದಿರೋ ಒಂದು ವರದಾನ. ಓಕೆ, ಈಗ ಇವ್ರು ಏನು ಮಾಡಬೇಕಪ್ಪ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡಬೇಕು. ಇವ್ರ ಕಾರಲ್ಲಿ ಫಾರ್ ಎಕ್ಸಾಂಪಲ್ ಇವನು ಮಾದಾವರದಿಂದ ಕಾರಲ್ಲಿ ಕೆಂಗೇರಿಗೆ ಹೋಗಬೇಕು ಅಂತಂದರೆ ಮಿನಿಮಮ್ 1.5 ತಾಸು ಮಿನಿಮಮ್ ಒಂದು ಕಾರಲ್ಲಿ ಹೇಳ್ತಾರೆ ಅದು. ಓಕೆ, ಅದೇ ನೀವು ಮೆಟ್ರೋ ಹತ್ತಿದರೆ 35 ಮಿನಿಟ್ಸಲ್ಲಿ ಮೆಟ್ರೋದಲ್ಲಿ ರೀಚ್ ಆಗ್ತಾರೆ. ಬಟ್ ನಮ್ಮ ಜನ ಹಂಗಿಲ್ಲ, ಮನೆಯಿಂದ ಕಾರ್ ತಗೊಂಡೇ ಹೊರಡಬೇಕು. ಓಕೆ,
ಇದನ್ನ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಲಿ ಫಸ್ಟ್ ಥಿಂಗ್ ನಾನು ಹೇಳೋದು. ಓಕೆ, ಅಲ್ಲಿ ಒಂದೇ ಕಾರಲ್ಲಿ ಇಡೀ ಕುಟುಂಬ ಹೋಗಲ್ಲ, ಒಬ್ಬರಿಗೆ ಒಂದೊಂದು ಕಾರ್. ಸಾರಿ ತಪ್ಪು ಕೇಳಿದ್ರೆ ಅಂತ ಅಲ್ಲಲ್ಲ ಹೇಳ್ತೀನಿ, ಬರೀ 4 ಕಾರ್ ಇರ್ತವೆ, ಗಂಡಗೊಂದು ಹೆಂಡತಿ ಮಕ್ಕಳಿಗೆ ಒಂದೇ ಕಾರಲ್ಲಿ ಹೋದ್ರೆ ಹೋಯ್ತು. ಆಗಲ್ಲ. ಯಾಕಂದ್ರೆ ರಾಜಣ್ಣರೇ ಸರ್ ಅಲ್ಲ ಆಗ್ಲಿ ಅಲ್ಲ ಇರ್ಲಿ ಕೊಡ್ತಾ ಇರೋದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ತಾ ಇದೆ. ವೀರಣ್ಣರೇ ಆಯ್ತು ಅಲ್ಲ ನಾ ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ, ವೆರಿ ಸಿಂಪಲ್ ಆಯ್ತಾ. ಈಗ ಏನು ಮಾಡಬೇಕು, ಅಲ್ಲಿ ಮೆಟ್ರೋ ಅಲ್ಲಿ ಹೇಳಿದ್ರು ಅಂತ ತಿಳ್ಕೊಳ್ರಿ, ಅಲ್ಲಿ ಮ್ಯಾಕ್ಸಿಮಮ್ 10 ಕಡೆ ಒಂದು ಸ್ವಲ್ಪ ಒಳ್ಳೆ ಕಡೆ ಇರೋ ಒಂದು 10 ಕಡೆ ಇರುತ್ತೆ, 10 ಕಡೆ ಒಂದು ಒಳ್ಳೊಳ್ಳೆ ಬಸ್ಗಳು ಬಿಡಲಿ. ಮೆಟ್ರೋ ಇಳಿದ ತಕ್ಷಣನೇ ಮ್ಯಾಕ್ಸಿಮಮ್ ಅವ್ರದ್ದು ಏನಪ್ಪ ಅಂದ್ರೆ 4 ಕಿಲೋಮೀಟರ್ 5 ಕಿಲೋಮೀಟರ್ ರೇಂಜಲ್ಲಿ ಅವ್ರವ್ರ ಆಫೀಸ್ಗಳು ಇನ್ನೊಂದು ಇರುತ್ತೆ. ಓಕೆ, ಹೈ ಎಂಡ್ ಬಸ್ಗಳು ಅಲ್ಲಿ ಟರ್ಮಿನಲ್. ಈಗ ನೀವು ಏರ್ಪೋರ್ಟಲ್ಲಿ ಫ್ಲೈಟ್ ಇಳಿದ ತಕ್ಷಣ ಆ ಫ್ಲೈಟ್ ಇಳಿದಿಂದ ಅಟ್ಲೀಸ್ಟ್ ಇಲ್ಲಿ ಕರ್ಕೊಂಬರಕ್ಕೆ ಹೆಂಗೆ ಒಂದೊಂದು ಬಸ್ಗಳು ಇರ್ತಾವೋ ಅದು 1 ಕಿಲೋಮೀಟರ್ ಅನ್ಕೊಳ್ಳೋಣ, ಇಲ್ಲಿ ಇನ್ಮೇಲೆ 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂತ ಒಂದೊಂದು ಹೈ ಎಂಡ್ ಬಸ್ಗಳನ್ನು ಇಟ್ಟುಬಿಟ್ಟು ಅವ್ರು ಇಳಿದ ತಕ್ಷಣ ಆ ಏರಿಯಾಕ್ಕೆ ಹೋಗೋರು ಯಾರು, ನೀವು ವಿಧಾನಸೌಧಕ್ಕೆ ಬನ್ನಿ, ಕರೆಕ್ಟ್ ಸಾಯಂಕಾಲ 5:30 ಆದ ತಕ್ಷಣ ಯಾವ ಏರಿಯಾಕ್ಕೆ ಹೋಗೋ ಬಸ್ಗಳು ಆ ಕಡೆ ಡೈರೆಕ್ಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲರೂ ಇಳಿತಾರೆ ನೀಟಾಗಿ ಅದ್ರಲ್ಲಿ ಹತ್ತಾರೆ ಹೋಗ್ಬಿಡ್ತಾರೆ. ಓಕೆ, ಈ ಕೆಲವ್ರು ಏನು ಮಾಡ್ತಾರೆ, ಮೆಟ್ರೋಗೆ ಬರ್ತಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅವ್ರು ಎಲ್ಲಿಂದ ಕೆಂಗೇರಿಯಿಂದ ಡೈರೆಕ್ಟ್ ಮೆಟ್ರೋ ವಿಧಾನಸೌಧಕ್ಕೆ ಬಂದು ಹಿಡಿತಾರೆ. ದ ಸೇಮ್ ವೇ ನಾನೇನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರು ಕಾರನ್ನು ವಾರಕ್ಕೆ ಒಂದ್ಸರಿ ಅಷ್ಟೇ ತೆಗಿಬೇಕು. ಓಕೆ, ಇಲ್ಲ ಆಡ್ ನಂಬರ್ಸ್ ಈವನ್ ನಂಬರ್ಸ್. ರಾಜಣ್ಣವ್ರು ಇಲ್ಲೇ ಇದ್ದಾರೆ ಅಲ್ವಾ, ಪ್ರಾದೇಶಿಕ ಆರ್ಟಿಒದಲ್ಲಿದ್ದು. ನಾನು ಹೇಳೋದೇನಪ್ಪ ಅಂದರೆ ಇವತ್ತು ಕಾರ್ಗಳು ರೋಡಲ್ಲಿ ಯಾವ ಕಾಣಬೇಕಪ್ಪ ಅಂದ್ರೆ ಆ ಕೂಡಿಸಿದ್ರೆ ಆಡ್ ನಂಬರ್ ಅಷ್ಟೇ ಬರಬೇಕು, ಅವರಷ್ಟೇ ರೋಡಲ್ಲಿ ಇರಬೇಕು ಆ ನಂಬರ್ ಕೊಡ್ಸಿದ್ರೆ. ನೆಕ್ಸ್ಟ್ ಡೇ ಈವನ್ ನಂಬರ್ ಆ ನಂಬರ್ ಕೊಡ್ಸಿದ್ರೆ, ಅಪ್ಪಿ ಒಂದು ಗಾಡಿ ಯಾವುದಾದ್ರೂ ಬಂತು ಅಂದರೆ ಎಂಥ ಫೈನ್ ಹಾಕಬೇಕು ಅಂತಂದರೆ ಆ ಕಾರ್ ಅವ್ರಿಗೆ ಮತ್ತೆ ಸಿಕ್ಕಿರಬಾರ್ದು. ಓಕೆ, ಆ ಲೆವೆಲ್ ಇಲ್ಲ, ಒಂದು 15,000 ರೂಪಾಯಿಂದ 20,000 ರೂಪಾಯಿ ಒಂದು ಫೈನು. ಇಲ್ಲಿ ಏನಿದೆ ನಮ್ಮ ಕರ್ನಾಟಕದಲ್ಲಿ ದಂಡಂ ದಶಗುಣಂ ಅಂತ ಹೇಳ್ತೀವಿ. ಈ ದಂಡ ಅಂತ ಏನು ಹಾಕ್ತೀರ ನೀವು, ಆ ದಂಡ ಹಾಕಿದ್ರೆ ಮಾತ್ರ ನಮ್ಮ ಜನ ಮಾತು ಕೇಳೋರು. ನೀವು ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ 1000 ಸರಿ ಅಂದಿದ್ರು ಯಾರೂ ಕೇಳ್ತಿರಲಿಲ್ಲ. ಯಾವಾಗ ಹೆಲ್ಮೆಟ್ ಇಲ್ಲ ಅಂದ್ರೆ 1,000 ರೂಪಾಯಿ ಫೈನ್ ಅಂದ್ರೆ ಹಾಕೊಂತಿದ್ದಾರೆ. ದ ಸೇಮ್ ವೇ ನೀವೇನು ಮಾಡಬೇಕಪ್ಪ ಅಂದರೆ ಯು ಹ್ಯಾವ್ ಟು ಇನ್ಕ್ರೀಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಓಕೆ, ಯಾವತ್ತು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಕ್ರೀಸ್ ಮಾಡ್ತೀರೋ ಆಟೋಮೆಟಿಕ್ ಟ್ರಾಫಿಕ್ ಕಡಿಮೆ ಆಗುತ್ತೆ. ಅದನ್ನ ಯಾಕೆ ಮಾಡ್ತಿಲ್ಲ, ಈ ಮೈಕ್ರೋ ಮ್ಯಾನೇಜ್ಮೆಂಟನ್ನು ನೀವು ಮಾಡಿ ಅಂತಂದೇಳಿ ಅಷ್ಟೇ. ಆವಾಗ ಮಾಡಿದಾಗ ಅದ ಟ್ರಾಫಿಕ್ ಕಡಿಮೆ ಆಯಿತು, ಅವಾಗ ಜನ ಸುಗಮವಾಗಿ ಅಡ್ಡಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಗ್ರೇಟರ್ ಬೆಂಗಳೂರ್ದು ನಮ್ಮ ಬೆಂಗಳೂರ್ದು ಆ ಗ್ರೇಟರ್ ಅಲ್ಲ, ನಮ್ಮ ಬೆಂಗಳೂರು ಗ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿ. ಮೇಡಮ್ ಏನು ಹೇಳ್ತಿದ್ರು? ಅಲ್ಲ, ಈಗ ನೀವು ಹೇಳಿದ್ರಿ ಟ್ರಾಫಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕಂತ. ಅದಕ್ಕೆ ಮುಂಚೆ ಈಗ ಕ್ಯಾಬ್ಸ್ ಎಲ್ಲ ಇತ್ತು, ಶೇರಿಂಗ್ ಇತ್ತು, ಪೂಲಿಂಗ್ ಇತ್ತು, ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದು ಯಾಕೋ ನನಗೂ ಗೊತ್ತಿಲ್ಲ. ಯಾಕೆಂದರೆ ಈಗ ಕ್ಯಾಬ್ಸಲ್ಲೆಲ್ಲ ಒಬ್ಬರೇ ಹೋಗ್ತಾರೆ. ಫಸ್ಟ್ ಎಲ್ಲ ಶೇರಿಂಗ್ ಅಂತಿತ್ತು, ಓಲಾದಲ್ಲಿ ಶೇರಿಂಗ್ ಇತ್ತು, ಅದು ಯಾಕೋ ಅದನ್ನೇನೋ ಕೋರ್ಟ್ ಆರ್ಡರ್ ಆಯಿತು ಅಂತನೋ ಏನೋ ಅಂತ ಅದನ್ನು ಸ್ಟಾಪ್ ಮಾಡಿಬಿಟ್ರು. ಮೇಡಮ್, ಅಗ್ರಿಗೇಟರ್ ಲೈಸೆನ್ಸ್ ಅಂತ ಟ್ರಾನ್ಸ್ಪೋರ್ಟೇಷನ್ ಪಾಲಿಸಿಲಿ ಇದೆ. ಏನು ಓಲಾ ಉಬರ್ ಇವೆಲ್ಲ ಇದಾರಲ್ಲ, ಇವ್ರು ಯಾರ್ದು ಲೈಸೆನ್ಸ್ ಇಲ್ಲ, ಎಲ್ಲ ಕೋರ್ಟ್ ಆದೇಶದ ಮೇಲೆ ನಡೀತದೆ. ಯಾವ್ರಿಗೂ ಅವ್ರಿಗೆ ಸರ್ಕಾರದ ಹಿಡಿತಾನೇ ಇಲ್ಲ. ಸರ್ಕಾರ ಅಲ್ಲ ಇಲ್ಲ, ನನಗೆ ಗೊತ್ತಿದೆ, ನಾನೇ ಕೂಡ ಓಲಾ ಇದಕ್ಕೆಲ್ಲನೂ ರೈಡ್ ಮಾಡೋದಕ್ಕೆ ಐ ಆಮ್ ಆಲ್ಸೋ ಒನ್ ಆಫ್ ದಿ ಫ್ಯಾಕಲ್ಟಿ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್ 3 years ಬ್ಯಾಕ್. ಹಾಗೆ ಅವ್ರು ಯಾರಿಗೂ ಏನು ಸ್ಟೇಟ್ ಗೌರ್ಮೆಂಟ್ಗೂ ಏನು ಕೇರ್ ಇಲ್ಲ. ಅವರೆಲ್ಲ ವಿತೌಟ್ ಲೈಸೆನ್ಸ್ ದೇರ್ ಆಪ್ರೇಟಿಂಗ್ ದೇರ್ ಇದು ನಗ್ನ ಸತ್ಯ. ಯಾಕೆ ಅಂದ್ರೆ ನಾವು ಕೇಳ್ತಾ ಇರೋದು ಈಗ ಪಬ್ಲಿಕ್ ಏನು ಗೊತ್ತಾಗುತ್ತೆ, ಡಿಪಾರ್ಟ್ಮೆಂಟ್ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ ಮೇಡಮ್. ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಡಿ ಇತ್ತಲ್ಲ, ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸೊಲ್ಯೂಷನ್ ಕಂಡುಹಿಡಿಬೇಕು. ಈಗ ಏನಾಗಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಾವೇನು ಕೇಳ್ತೀವಿ, ಬಸ್ಗಳು ಇನ್ಕ್ರೀಸ್ ಮಾಡಿ ಅಂತ ಕೇಳ್ತಾರೆ. ಸಾರಿಗೆ ಅವರು ಬಸ್ಗಳು ಕೊಡ್ತಾರೆ, ಬಟ್ ಬಸ್ಸುಗಳು ಡ್ರೈವರ್ಗಳಿಗೆ ಈಗ ಹೇಳ್ತೀರಿ ಕಿಲ್ಲರ್ BMTC ಅಂತ ಹೇಳ್ತೀರಾ. ಆ ಡ್ರೈವರ್ ಪರಿಸ್ಥಿತಿ ಯಾರಾದ್ರೂ ಆಲೋಚನೆ ಮಾಡ್ತೀರಾ? ರೈಟಿಂದ ಡ್ರೈವರ್ ಆಟೋದವ್ರು ಬರ್ತಾರೆ, ಲೆಫ್ಟಿಂದ ಬರ್ತಾರೆ, ಅವ್ರಿಗೇನೂ ಕಾಣಿಸೋದಿಲ್ಲ. ಪಕ್ಕದಲ್ಲೆಲ್ಲ ಈ ರಸ್ತೆ ಬದಿ ಬೀದಿ ಬದಿ ವ್ಯಾಪಾರಿಗಳು ನಿಲ್ಸ್ಕೊಂತಾರೆ. ಬೀದಿ ಬದಿ ವ್ಯಾಪಾರಿಗಳನ್ನ ಯಾರನ್ನಾದ್ರೂ ಎಪ್ಸಿದ್ವಿ ಅನ್ಕೊಳ್ಳಿ, ನಮ್ಮಂಥವ್ರು ಹೋಗ್ಬಿಟ್ಟು ರಸ್ತೆ ಅಗಲ ಆಗಬೇಕು, ಅಗಲೀಕರಣ ಅಂತೂ ಇರಲ್ಲ, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿರುತ್ತೆ, ರಸ್ತೆ ಸರ್ವಿಸ್ ರೋಡ್ ಎನ್ಕ್ರೋಚ್ಮೆಂಟ್ ಆಗಿರುತ್ತೆ. ಈ BMTC ಬಸ್ಗಳಾದರೂ ಓಡಾಡಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅನುಕೂಲ ಆಗಲಿ ಅಂತ ಬಿಟ್ಟರೆ ಅದಕ್ಕೇನು ಹೇಳ್ತಾರೆ, ಪೊಲಿಟಿಕಲ್. ಏನು ಗೊತ್ತಾ, ಎಲ್ಲ ಓಟಿನ ರಾಜಕಾರಣ. ಏನಾಗುತ್ತೆ, ಅವರೆಲ್ಲ ನಮ್ಮ ವೋಟರ್ಸು. ಆ್ಯಕ್ಚುಲಿ ವೋಟ್ ಹಾಕೋರು ಯಾರು ಹೇಳಿ? ಅವರೇ ಹಾಕೋದು. ಒಳ್ಳೆ ಎಜುಕೇಟೆಡ್ ಎಲ್ಲ ಹೋಗಿ ಪೋಲಿಂಗ್ ಬೂತ್ಗೆ ಹೋಗೋದಿಲ್ಲ. ಅದಕ್ಕಾಗಿ ಓಲೈಸ್ತಾರೆ, ಅವ್ರು ರಸ್ತೆ ಮೇಲೆ ಬಂದು ಕೂತ್ಕೊತಾರೆ. ಆಮೇಲೆ ಕಿಲ್ಲರ್ BMTC ಅಂತ ಹೇಳ್ತಾರೆ. BMTCನಲ್ಲಿ ಹತ್ತಬೇಕು ಅಂದರೆ ಅವ್ರು ಮೆತ್ತಿಗೆ ಓಡಿಸ್ತಾರೆ, ಸ್ಪೀಡಾಗಿ ಹೋಗೋದಿಲ್ಲ. ಎಷ್ಟೇ ದೂರ ಹೋಗಲಿ ಅವರಲ್ಲಿ ನಾವು ಹತ್ತಿದ್ರೆ ನಮ್ಮ ಹೋಗೋ ಡೆಸ್ಟಿನೇಷನ್ಗೆ ಹೋಗ್ಲಿಕ್ಕೆ ತುಂಬ ಡಿಲೇ ಆಗುತ್ತೆ. ಅದೆಲ್ಲ ಇವರು ಸಾಲ್ವ್ ಮಾಡಬೇಕಾಗತ್ತೆ. ಫಸ್ಟು ನಮ್ಮ ಏನು ತೊಂದರೆ ಇದೆ ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಈಗ ಟ್ರಾಫಿಕ್ ಇಶ್ಯೂ ಆಗಲಿ, ವಾಟರ್ ಇಶ್ಯೂ ಆಗಲಿ, ಆಮೇಲೆ ಈಗ ವಾರ್ಡ್ಗಳಲ್ಲಿ ಏನೂ ಡೆವಲಪ್ಮೆಂಟ್ಸ್ ಆಗಿಲ್ಲ, ಇದುವರೆಗೂ ಆಗಿಲ್ಲ. ಏಕೆಂದರೆ 100 ಕೋಟಿ ಬಂದಿರುತ್ತೆ, ಅದು ಯಾವುದ್ಯಾವುದೂ ಆಗಿಲ್ಲ. ಒಂದು ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಸೆಂಟ್ರಿಗೆ ಬರಬೇಕಾಗತ್ತೆ. ಈಗ ವೈಟ್ಫೀಲ್ಡ್, ಈಗ ಬೆಳ್ಳಂದೂರು ಕೆರೆಗೆ 800 ಕೋಟಿ ಬಂದಿತ್ತು, ಏನಾಯಿತು?
ಅದು ಡೆವಲಪ್ ಆಯ್ತಾ? ಕೆರೆಗಳ ಅಭಿವೃದ್ಧಿನೇ ಆಗಿಲ್ಲ. ಎಷ್ಟು ಹೋರಾಟ ಮಾಡಿದ್ರು, ವೈಟ್ ಫೀಲ್ಡ್ ರೈಸಿಂಗ್ ಅಂದರು, ಅವರೆಲ್ಲರೂ ಬಾಯಿ ಮುಚ್ಚಿಸ್ಬಿಟ್ರು. ಯಾತಕ್ಕೆ ಅಂದರೆ ಅವರೆಲ್ಲ ಚೆನ್ನಾಗಿ ಯಾರ್ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರ್ಯಾರು ಹೋರಾಟ ಮಾಡ್ತಾರೆ, ಅವರೆಲ್ಲರಿಗೂ ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ, ಅವ್ರದ್ದು ಯಾವುದೋ ಒಂದು ತೊಗೊಂಡು ಅವ್ರು ಬಾಯಿ ಮುಚ್ಚಿಸ್ಬಿಡ್ತಾರೆ. ಯಾರೂ ಆಚೆಗೆ ಬರಬಾರ್ದು, ಪರಿಸರಕ್ಕೆ ಹೋರಾಟ ಮಾಡೋರು ಬರಬಾರ್ದು. ಇವ್ರು ಏನು ಮಾಡ್ತಾರೆ, ಆ ಬೆಳ್ಳಂದೂರು ಕೆರೆಗೆ 800 ಕೋಟಿ ಏನಾಯಿತು ದುಡ್ಡು? ಅದನ್ನೇ ಡೆವಲಪ್ ಮಾಡ್ತಾ ಇಲ್ಲ. ಯಾರಿಗೆ ನಂಬಿಕೆ ಬರುತ್ತೆ ಇವರು ಗ್ರೇಟರ್ ಬಿಡದಿನ ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ ಯಾರಿಗೂ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ BBMP ಎಲೆಕ್ಷನ್ಸ್ ನಡೆಸ್ತಾ ಇಲ್ಲ, 250, 225 ಅಂತ ಆಟ ಆಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಆಗೋದೇ ಡೌಟ್ ಇದು. ಇಲ್ಲ, ಇಲ್ಲ. ಅನುಮೋದನೆ ಸಿಕ್ಕಿದೆ, ಸಂಪುಟದ ಚರ್ಚೆಗೆ ಬಂದಿದೆ ಅಷ್ಟೇ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಸರ್, ಈಗೆಲ್ಲ 2006ರಿಂದ ಚರ್ಚೆಯಲ್ಲಿದೆ. 19-20 ವರ್ಷ ಆಯ್ತು ಚರ್ಚೆಲ್ಲ ಇದೆ. ಸರ್, ಈಗ ಇವ್ರು ಇರೋದನ್ನ ಕರೆಕ್ಟ್ ಮಾಡಲಿ ಎಲ್ಲ ಕಡೆಗೂ. ಈಗ ಒಂದು ವಾರ್ಡ್ ಇಂದ ಈಗ ನೋಡಿ, ಅದೇ ಥರ ಮಾಲ್ಸ್ ನೋಡಿ. ಈಗ ಫಸ್ಟ್ ಆದರೆ ಏನಾಗ್ತಿತ್ತು, ಮಾರ್ಕೆಟ್ ಅಂದರೆ ಒಂದು HL ಮಾರ್ಕೆಟು, ಆಮೇಲೆ ಇನ್ಯಾವುದೋ ನಮ್ಮ ಏರಿಯಾದಲ್ಲಿ ಮಾಗಡಿ ಆ ಕಡೆಗೆ ಒಂದಿತ್ತು, ಮಡಿವಾಳ ಇತ್ತು. ಈಗೆಲ್ಲೂ ಮಾರ್ಕೆಟ್ಗಳೇ ಇಲ್ಲ. ಅಲ್ಲಿ ಹೋಗಿ ಎಲ್ಲರೂ HL ಮಾರ್ಕೆಟ್ಗೆ ಹೋಗಿ HL ಮಾರ್ಕೆಟೇ ಇಲ್ಲ. ಯಾಕೆ ಗೊತ್ತಾ, ಎಲ್ಲ ರಸ್ತೆಲೇ ಬಂದಿರ್ತಾರೆ. ಗ್ರಾಮೀಣ ಸೊಗಡು ಅನ್ನೋದು ಹೊರಟೋಯ್ತು. ಆಮೇಲೆ ಸಂತೆಗಳಿತ್ತು ಸರ್, ಬೆಂಗಳೂರಿಗೆ ಸಂತೆಗಳು ಫ್ರಿಡ್ಜ್ ಅಲ್ಲಿ ಇಟ್ಕೊಡೋದು. ಹೌದು, ಈಗ ಬೆಂಗಳೂರಲ್ಲಿ ಸಂತೆಗಳು ಅಂತ ಇತ್ತು. ಸಂತೆಗಳಂತಿದ್ದಾಗ ವಾರಕ್ಕೊಂದು ದಿವಸ ಹೋಗಿ ಸಂತೆ ತೊಗೊತಾ ಇದ್ರು, ಬರ್ತಾ ಇದ್ರು. ಅವಾಗೇನು ಟ್ರಾಫಿಕ್ ಆಗ್ತಿರ್ಲಿಲ್ಲ. ಇವಾಗ ಸಂತೆ ಕಾನ್ಸೆಪ್ಟ್ ಇಲ್ವಲ್ಲ, ಎಲ್ಲ ಕಡೆಗೆ ರಸ್ತೆಗಿದೆ. ಅದನ್ನ ಯಾವಾಗ ಇವ್ರು ಕ್ಲಿಯರ್ ಮಾಡಿಕೊಟ್ಟು ಇರೋದನ್ನ ಚೆನ್ನಾಗಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಬಟ್ ಒಂದೇ ಒಂದು ಲಾಸ್ಟ್, Quick ಆಗಿ. ಬೆಂಗಳೂರನ್ನೇ ಗ್ರೇಟ್ ಮಾಡಿ ಅಷ್ಟೇ. ಗ್ರೇಟರ್ ಬೆಂಗಳೂರು ಮಾಡಬೇಡಿ, ಬೆಂಗಳೂರೇ ಗ್ರೇಟ್ ಮಾಡಿ. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಬೆಂಗಳೂರು ಅಂತ ಬಂದಾಗ ಸಹಜವಾಗಿ ನಮ್ಮ ಬೆಂಗಳೂರು ಫಸ್ಟ್ ಇದು ಸಕ್ಸಸ್ ಆಗಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸೊ ಹಂಗಾಗಿ ಮೊದಲು ಬೆಂಗಳೂರು ಗ್ರೇಟ್ ಆಗಲಿ, ಅದಾದ ನಂತರ ಬೇರೆ ಕಡೆ ಗಮನ ಕೊಡಿ. ಜೊತೆಗೆ ಪ್ರಮುಖವಾಗಿ ಬ್ಲೂ ಪ್ರಿಂಟ್ ಬೇಕಾಗುತ್ತೆ. ಯಾವ ರೀತಿಯಾಗಿ ನೀವು ಪ್ಲಾನನ್ನು ಮಾಡ್ಕೊಂಡಿರ್ತೀರಿ ಅಂತೇಳಿ. ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಆಗಲ್ಲ ಅಂತಲ್ಲ, ಚಾಲೆಂಜ್ ಇದೆ, ಸಮಸ್ಯೆಗಳು ಕೂಡ ಇದ್ದಾವೆ. ಸೊ ಅದನ್ನು ಎಲ್ಲ ಚಾಲೆಂಜನ್ನು ತೆಗೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕಂತೂ ಆಗೋದಿಲ್ಲ. ಸದ್ಯಕ್ಕೆ ಇದು ಸಂಪುಟದಲ್ಲಿ ವಿಚಾರಣೆಗೆ ಬಂದಿದೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.